ರೀತಿಯಾಗಿ ಪರಿಪಾಲಿಸಿ 6ನೇ ತಿಂಗಳಲ್ಲಿ ಸಹ ದೇವರು ನಮ್ಮನ್ನ ನಡೆಸುವಿಕೆಗಾಗಿ ನಾವು ಕರಗಳನ್ನು ಎತ್ತಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಎಲ್ಲ ಕಣ್ಣುಗಳು ಮುಚ್ಚಲ್ಪಡಲಿ, ಬಾಯಿಗಳನ್ನು ತೆರೆದು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆತನ ನಡೆಸುವಿಕೆಗಾಗಿ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಆತನ ಕಾರ್ಯಗಳಿಗಾಗಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆತನ ಅದ್ಭುತ ಕ್ರಿಯೆಗಳಿಗೋಸ್ಕರ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ದೇವರ ಹತ್ರ ಹೇಳೋಣ, ದೇವರೇ
ನನ್ನೊಳಗೆ ಇರುವಾತನೇ ಆರಾಧನೆ, ನನ್ನನ್ನು ನಡೆಸುವಾತನೇ ಆರಾಧನೆ, ನನ್ನೊಳಗೆ ಇರುವಾತನೇ ಆರಾಧನೆ, ನನ್ನನ್ನು ನಡೆಸುವಾತನೇ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಪರಿಶುದ್ಧನೇ 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 ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಪರಿಶುದ್ಧನೇ 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 ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಪರಿಶುದ್ಧನೇ ಯಾವುದಕ್ಕೂ ಬಲಿಯಾಗಿ ಕೊಡದೆ ನಿನ್ನನ್ನೇ ನೀನು ಬಲಿಯಾಗಿ ಕೊಟ್ಟು ನಮ್ಮನ್ನು ಶಾಪದಿಂದ ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡುವುದರ ಸ್ವಾಮಿ, ನಿನ್ನ ಪ್ರೀತಿಗೆ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕೆಟ್ಟವರಾದ ನಾವು ಮಗುವಿಗೆ ಹೇಗೆ ಒಳ್ಳೆಯದನ್ನು ಮಾಡ್ತೇವೆ ಅದೇ ರೀತಿ ನೀನು ನಮ್ಮನ್ನು ಪವಿತ್ರಾತ್ಮನಿಂದ ಅತಿ ಹೆಚ್ಚಾಗಿ ನಮ್ಮನ್ನು ತುಂಬಿಸುವುದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. We thank you for all the wonderful deeds of Jesus. ನಿನಗೆ ವಂದನೆ ಸ್ವಾಮಿ, ನಿನಗೆ ವಂದನೆ ರಾಜನೇ. Thank you Jesus, thank you Jesus. Hallelujah, 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 ಸಂತೋಷವುಳ್ಳವರು hallelujah. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯ ಅಂತಾರೆ, ಆದ ಕಾರಣ ನಿಮ್ಮ ಕನಿಕರವನ್ನು ನೆನಪಿಗೆ ತಂದುಕೊಂಡು ನಿಮ್ಮನ್ನೇ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ ಅಂತ. ಹೇಗೆ ಸಮರ್ಪಿಸಬೇಕಂತೆ? ಸಜೀವ ಯಜ್ಞವಾಗಿ. ಸಜೀವ ಯಜ್ಞ ಅಂದ್ರೆ ಅಂತ ನಾವು ಹೇಗಿದ್ದೇವೋ ಹಾಗೆಯೇ ದೇವರಿಗೆ ನಾವು ಸಮರ್ಪಿಸಬೇಕು. ಸೊ ಅವರ ಆರಾಧನೆ ಮಾತ್ರ ಅಂತ ನಾವು ಆರಾಧನೆ ಮಾಡುವುದು, ನಾವು ಹೇಗಿದ್ದೇವೋ ಹಾಗೆಯೇ ನಾವು ದೇವರಿಗೆ ನಮ್ಮನ್ನೇ ಸಮರ್ಪಿಸಬೇಕು. ನಮ್ಮ ಕಣ್ಣುಗಳನ್ನು ದೇವರಿಗೆ ಸಮರ್ಪಿಸಬೇಕು, ಕಿವಿಗಳನ್ನು ದೇವರಿಗೆ ಸಮರ್ಪಿಸಬೇಕು, ಬಾಯಿಗಳನ್ನು ದೇವರಿಗೆ ಸಮರ್ಪಿಸಬೇಕು. ಅದಕ್ಕೆ ದೇವರ ವಾಕ್ಯ ಹೇಳುವುದು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ
ಅಪ್ಪ ಎಂದು ಕರೆಯುವಂತ ಭಾಗ್ಯವನ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆತನ ಪ್ರೀತಿಯನ್ನ ವರ್ಣಿಸಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಅಷ್ಟೊಂದು ಪ್ರೀತಿಯನ್ನ, ಅಷ್ಟೊಂದು ಉಪಕಾರಗಳನ್ನ, ಅಷ್ಟೊಂದು ಮಾತುಗಳನ್ನ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಕರಗಳನ್ನೆತ್ತುತ್ತ ಆತನಿಗೆ ಸ್ತೋತ್ರವನ್ನು ಸಲ್ಲಿಸಿರಿ, ಸ್ತೋತ್ರವನ್ನು ಸಲ್ಲಿಸಿರಿ. ಯೇಸುವೇ ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಎಲ್ಲ ಉಪಕಾರಗಳಿಗೋಸ್ಕರ ಸ್ತೋತ್ರ ಸ್ವಾಮಿ. ತಂದೆ, ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ತೇವೆ ಸ್ವಾಮಿ. ನಮ್ಮನ್ನ ನಡೆಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆ ದೇವ, ತಂದೆ ದೇವ, ನನ್ನ
ನಾವು ಅದಕ್ಕೆ ಎಷ್ಟು ಸ್ತೋತ್ರವನ್ನು ಸಲ್ಲಿಸಿದರೂ ಸಾಲದು. ಅಪ್ಪ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ತಂದೆ, ಆರಾಧನೆಯಲ್ಲಿ ನೀನು ಮೈನೊಂದಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆ, ಆರಾಧನೆ ಮಾಡಿದಂಥ ಪ್ರತಿಯೊಂದು ವ್ಯಕ್ತಿಗಳನ್ನು ನೀನು ಹೇಳಬಾರದು ಆಶೀರ್ವದಿಸು, ಅವರ ಕುಟುಂಬಗಳನ್ನು ಆಶೀರ್ವದಿಸು ಸ್ವಾಮಿ. ತಂದೆ, ಅವರ ಜೀವಿತದಲ್ಲಿ ನಿನ್ನ ಚಿತ್ತವನ್ನೇ ನೆರವೇರಲಿ ಸ್ವಾಮಿ. ನಿನ್ನ ಬಲದಿಂದ, ನಿನ್ನ ಆತ್ಮನ ಬಲದಿಂದ ತುಂಬಿಸಿ ನಡೆಸು ಸ್ವಾಮಿ. ತಂದೆ, ಮುಂದೆ ಎಲ್ಲ ಭಾಗಗಳನ್ನು ನಿನ್ನ ಕರೆಗಳನ್ನು ಇಟ್ಟಿಸ್ತೇನೆ ಸ್ವಾಮಿ. ವಾಕ್ಯದೊಂದಿಗೆ ನೀನು ನಮ್ಮ ಸಂಗಡ ಮಾತನಾಡಿ ಸ್ವಾಮಿ. ಆ ವಾಕ್ಯವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ತಂದೆ, ಅದನ್ನೇ ಒಂದು ವಾರ ತಂದೆ ಅದನ್ನೇ ನಾವು ಹಿಡಿದುಕೊಂಡು ನಡೆದುಕೊಳ್ಳಲು ತಂದೆ ನಮಗೆ ಕೃಪೆಯನ್ನು ಕೊಡು ಸ್ವಾಮಿ. ತಂದೆ, ಸಾಕ್ಷಿಯ ಮೂಲಕ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ ತಂದೆ. ಎಲ್ಲ ಘನಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ನನ್ನ ಪ್ರೀತಿಯುಳ್ಳ ತಂದೆಯೇ, ಆಮೆನ್. ಸತ್ಯವೇದ ಪುಸ್ತಕದಲ್ಲಿ ಜ್ಞಾನೋಕ್ತಿ ಪುಸ್ತಕ 29ನೇ ಅಧ್ಯಾಯ ಅದರಲ್ಲಿ 26ನೇ ವಾಕ್ಯ, Proverbs chapter 29 verses 26. ಅನೇಕರು ನ್ಯಾಯಾಧಿಪತಿಯ ಕಟಾಕ್ಷವನ್ನು ಕೋರುವರು, ನ್ಯಾಯ ತೀರ್ಪು ಯೆಹೋವನಿಂದಲೇ ಆಗುವುದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಜ್ಞಾನಿಗಳಲ್ಲಿ ಜ್ಞಾನಿಯಾದ ಸೊಲೊಮೋನ ಬರೆದ ಜ್ಞಾನೋಕ್ತಿ ಈ ಪುಸ್ತಕವಾಗಿದೆ. ಅವರು ಹೇಳ್ತಾ ಇದ್ದಾರೆ, ಅಲ್ಲಿ ಅನೇಕರು ನ್ಯಾಯಾಧಿಪತಿಯ ಕಟಾಕ್ಷವನ್ನು ಕೋರುವರು, ನ್ಯಾಯ ತೀರ್ಪು ಯೆಹೋವನಿಂದಲೇ ಆಗುವುದು ಎಂಬುದಾಗಿ ಸತ್ಯವೇದ ಹೇಳ್ತಾರೆ. ಇವತ್ತು ನಾವು ನೋಡ್ತೇವೆ, ಅನೇಕರು ಯಾರ ಕಟಾಕ್ಷ ಕೇಳ್ತಾರೆ ಅಂತ ಹೇಳಿದ್ರೆ ಮನುಷ್ಯರ ಕಟಾಕ್ಷದಲ್ಲಿ ಅವರು ಆಸೆ ಪಡ್ತಾ ಇದ್ದಾರೆ. ನಾವು ಯಾವಾಗಲೂ ಯಾರ ಕಟಾಕ್ಷವನ್ನು ಕೇಳಬೇಕು? ದೇವರ ಕೃಪಾ ಕಟಾಕ್ಷವನ್ನು ಕೇಳಬೇಕು. ಇವತ್ತು ಯಾರೆಲ್ಲ ದೇವರ ಬಳಿಯಲ್ಲಿ ಬಂದು ದೇವರನ್ನೇ ಆಶ್ರಯಿಸ್ತಾರೆ, ಅವರನ್ನು ದೇವರು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಇವತ್ತು ಅನೇಕರ ಜೀವಿತದಲ್ಲಿ ಅವರು ಮನುಷ್ಯರನ್ನು ಮೆಚ್ಚುತ್ತಾ ಇದ್ದಾರೆ. ಆಮೇಲೆ ಮನುಷ್ಯರಿಗೆ ಮೆಚ್ಚುಗೆಯಾದ ಮಾತುಗಳು. ಆಮೇಲೆ ಆದ್ರೆ ಹೇಳ್ತೇನೆ ನಾನು, ಒಂದು ಸಮಯ ಬರ್ತದೆ ಮನುಷ್ಯರು ಸಹ ನಿಮ್ಮ ಕೈ ಬಿಡುತ್ತಾರೆ. ಯಾಕೆ ಗೊತ್ತಿಲ್ಲ, ನಮಗೆ ಎತ್ತುವ ಒಂದು ದೇವರೇ, ನಮಗೆ ಸಹಾಯ ಮಾಡುವ ಒಂದು ದೇವರೇ ಆಗಿದ್ದಾನೆ. ಮನುಷ್ಯನ ಕೃಪೆ ಒಂದು ಸ್ವಲ್ಪ ಮಟ್ಟಿಗೆ ಮಾತ್ರ, ಆದ್ರೆ ದೇವರ ಕೃಪೆ ಅದು ಶಾಶ್ವತವಾದ ಕೃಪೆಯಾಗಿದೆ. ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ಆ ಶಾಶ್ವತವಾದ ಕೃಪೆಯನ್ನು ಬಯಸಿ ಬಂದಿದ್ದೇನೆ. ನಾನು ಹೇಳ್ತೇನೆ, ಆ ಕೃಪೆ ಇವತ್ತು ಸಹ ನಿಂತು ಹೋಗಲಿಲ್ಲ, ಅದು ದಿನ ದಿನಕ್ಕೆ ಹೊಸದಾಗಿ ಬರುವಂತ ಕೃಪೆಯಾಗಿದೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಅಂತದೇನೆ ಅಂತ ಹೇಳಿದ್ರೆ, ನ್ಯಾಯ ತೀರ್ಪು ಯೆಹೋವನಿಂದಲೇ ಆಗುವುದು ಎಂಬುದಾಗಿ. ಹಾಗಾದ್ರೆ ಇವತ್ತು ನಮ್ಮ ಜೀವಿತದಲ್ಲಿ ಏನೇ ಮಾಡುವುದು ಅದು ಯಾರ ಮೂಲಕ? ದೇವರೇ ಮಾಡುವವನಾಗಿದ್ದಾನೆ. ಇವತ್ತು ನಾವು ಅನೇಕರು ಡಾಕ್ಟರ್ ಅಂತ ನಾವು ನಂಬ್ತೇವೆ. ಡಾಕ್ಟರ್ ನಂಬಾರ್ದು ಅಂತ ಹೇಳುವುದಿಲ್ಲ ನಾನು, ಡಾಕ್ಟರ್ ಆದ್ರೆ ಡಾಕ್ಟರೇ ದೇವರಂತ ಮಾಡಬಾರ್ದು. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಲಿ. ಅಥವಾ ಇವತ್ತು ನಾವು ಒಂದು ಮಿನಿಸ್ಟರ್ ಅಥವಾ ಅಧಿಕಾರಿಗಳ ಬಳಿಗೆ ಹೋಗಿ ನಾವು ಹೆಲ್ಪ್ ಕೇಳ್ತೇವೆ, ಆಗ ನಾವು ಅವರಿಂದಲೇ ಎಂಬುದಾಗಿ ಹೇಳಬಾರದು. ಅವರು ಮಾತನಾಡಬೇಕಾದ್ರೆ ದೇವರು ಅವರ ಜೊತೆ ಮಾತನಾಡಬೇಕು. ಅಲ್ಲಿ ಅವರು ಕ್ರಿಯೆ ಮಾಡಬೇಕಾದ್ರೆ ದೇವರು ಅವರ ಮನಸ್ಸಿನೊಳಗೆ ಆ ಭಾವನೆಯನ್ನು ಉಂಟು ಮಾಡಬೇಕು. ಯಾವಾಗ ನೀನು ಹೇಳ್ತಿ ಅಲ್ಲಿ ನಾನು ಹೋಗುತ್ತೇನೆ ದೇವರೇ, ನೀನು ಅವರ ಮೂಲಕ ಕಾರ್ಯ ಮಾಡಿ ಎಂಬುದಾಗಿ ಹೇಳುವಾಗ ನಿನಗೆ ನಿಶ್ಚಯವಾಗಿ ದೇವರಿಂದಲೇ ನ್ಯಾಯ ತೀರ್ಪು ಬರುವಂತದ್ದಾಗಿದೆ. ಅಲ್ಲಿ ಮನುಷ್ಯರೊಂದಿಗೆ ಒಂದು ಟೆಂಪರರಿ ಆಗಿದ್ದಾರೆ. ದಾವಿದ ಮನುಷ್ಯರ ಸಹಾಯವು ವ್ಯರ್ಥ, ಅವರು ಸಹಾಯ ಮಾಡಲಿಕ್ಕೆ ಶಕ್ತನಲ್ಲ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಯಾಕೆ ಗೊತ್ತಿಲ್ಲ, ದಾವೀದನು ದೇವರನ್ನು ಅನುಭವಿಸಿದ ವ್ಯಕ್ತಿಯಾಗಿದ್ದ. ಹಲ್ಲೆಲೂಯಾ. ದೇವರು ದಾವೀದನ ಬಗ್ಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾನೆ. ಏನ್ ಸರ್ಟಿಫಿಕೇಟ್ ಕೊಡ್ತಾನೆ? ಇವನು ನನಗೆ ಹೃದಯಕ್ಕೆ ಒಪ್ಪುವ ಮನುಷ್ಯ. ಯಾರ ಬಗ್ಗೆ ಹೇಳಿದ್ದು? ದಾವೀದನ ಬಗ್ಗೆ ಹೇಳಿದ್ದು. ಯಾಕೆ ದೇವರು ಅವನನ್ನು ಹೃದಯಕ್ಕೆ ಒಪ್ಪುವ ಮನುಷ್ಯ ಎಂಬುದಾಗಿ ಹೇಳಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಅವನು ಯಾವಾಗಲೂ ದೇವರ ಕೃಪೆಯನ್ನು ಆಶ್ರಯಿಸುತ್ತಿದ್ದ. ಅವನು ಹೇಳ್ತಾನೆ, ನನಗೆ ಬೇರೆ ಆಸೆ ಇಲ್ಲ, ಜೀವಮಾನವಿಲ್ಲ, ದೇವರೇ ನಿನ್ನ ಸನ್ನಿಧಿಯಲ್ಲಿ ಇರಬೇಕು, ಓ ನಿನ್ನ ಕೃಪೆಯಲ್ಲಿ ಇರಬೇಕು, ಓ ನನಗೆ ಯಾವಾಗ ನಿನ್ನ ಶಬ್ದವನ್ನು ಕೇಳಬೇಕು, ನನಗೆ ಯಾವಾಗ ನಿನಗೆ ಸ್ತುತಿ ಪದಗಳನ್ನು ಹಾಡಬೇಕು, ಇದೇ ನನ್ನ ಆಸೆ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ನೋಡಿ, ದಾವೀದನ ಜೀವಿತದಲ್ಲಿ ಅವನ ತಂದೆ ಅವನಿಗೆ ಹೆಲ್ಪ್ ಮಾಡಲಿಲ್ಲ, ಅವನಿಗೆ ಸಹೋದರ ಹೆಲ್ಪ್ ಮಾಡಲಿಲ್ಲ, ಸೌಲ ಹೆಲ್ಪ್ ಮಾಡಲಿಲ್ಲ. ಅವನಿಗೆ ಗೊತ್ತಿತ್ತು, ನನಗೆ ಏನೇ ನ್ಯಾಯ ಬರುವುದಾದ್ರೆ ಅದು ದೇವರಿಂದ ಬರುವಂತದ್ದಾಗಿದೆ. ಇವತ್ತು ಎಷ್ಟು ಜನ ಆ ದೇವರಿಂದ ಬರುವ ಆ ನ್ಯಾಯಕ್ಕೋಸ್ಕರ ಎದುರು ನೋಡ್ತಾ ಇದ್ದಾರೆ.
ನಾನು ನಂಬ್ತೀನಿ ಇವತ್ತು ನೀನು ಹಾಗೆ ಹೋಗುವುದಿಲ್ಲ. ಅಲ್ಲಿ ದಾವೀದ ಹೇಳ್ತಾನೆ, ನಿನ್ನ ಕೃಪಾ ಕಟಾಕ್ಷ ನನಗೆ ದೊಡ್ಡ ಸ್ಥಿತಿಯನ್ನು ಉಂಟು ಮಾಡುತ್ತದೆ. ಅವರು ಜನರ ಕೃಪಾ ಕಟಾಕ್ಷ ಕೇಳಿಲ್ಲ, ಅವ್ರು ಹೇಳ್ತಾರೆ, ದೇವರೇ ನಿನ್ನ ಕೃಪಾ ಕಟಾಕ್ಷ ನನಗೆ ದೊಡ್ಡ ಸ್ಥಿತಿಯನ್ನು ಉಂಟು ಮಾಡುತ್ತದೆ ಎಂಬುದಾಗಿ. ಇವತ್ತು ಎಷ್ಟು ಜನ ಹೇಳ್ತಾರೆ, ದೇವರೇ ನಿನ್ನ ಕೃಪಾ ಕಟಾಕ್ಷ ನನ್ನನ್ನು ದೊಡ್ಡ ಸ್ಥಿತಿಯನ್ನು ತಂದಿದೆ ಎಂಬುದಾಗಿ. ದೊಡ್ಡ ಸ್ಥಿತಿ ಅಂತ ಹೇಳಿದ್ರೆ ನೀನಿರುವ ಪರಿಸ್ಥಿತಿಯಿಂದ ನಿನ್ನ ಎತ್ತರಕ್ಕೆ ಎತ್ತುವಂತದಾಗಿದೆ. ದಾವೀದ ಒಬ್ಬ ಕುರಿ ಕಾಯುವ ವ್ಯಕ್ತಿ ಆಗಿದ್ದ, ಗಣನೆಗೆ ಬಾರದ ವ್ಯಕ್ತಿ ಆಗಿದ್ದ. ಆದರೆ ಅವನನ್ನೇ ದೇವರು ಅರಸನನ್ನಾಗಿ ಮಾಡ್ತಾ ಇದ್ದಾರೆ. ಕಾರಣ ಏನಂತ ಹೇಳಿದ್ರೆ ದಾವೀದನ ಪ್ರಥಮ ಚಾಯ್ಸ್ ಅದು ದೇವರಾಗಿದೆ. ಇವತ್ತು ನಿನ್ನ ಜೀವಿತದಲ್ಲಿ ಸಹ ದೇವರಿಗೆ ಪ್ರಥಮ ಸ್ಥಾನ ಕೊಡುವುದಾದ್ರೆ ನಾನು ಹೇಳ್ತೇನೆ, ನಿನ್ನ ಜೀವಿತವನ್ನು ದೇವರು ಕಟ್ಟುತ್ತಾರೆ, ನಿನ್ನ ಜೀವಿತವನ್ನು ದೇವರು ಅಭಿವೃದ್ಧಿ ಪಡಿಸುವ ದೇವರಾಗಿದ್ದಾರೆ. ದಾವೀದನ ಜೀವಿತದಲ್ಲಿ ಅವನು ಹೇಳಿದ ಒಂದು ಸುಂದರವಾದ ವಾಕ್ಯ, ಅದು ಕೀರ್ತನೆಗಳ ಪುಸ್ತಕ 37ನೇ ಕೀರ್ತನೆ 25ನೇ ವಾಕ್ಯವನ್ನು ಓದಿ ನೋಡ್ರಿ. ಕೀರ್ತನೆಗಳ ಪುಸ್ತಕ 37ನೇ ಕೀರ್ತನೆ 25ನೇ ವಾಕ್ಯ, ಸ್ಯಾಮ್ ನಂಬರ್ 37:25. ಅವ್ರು ಹೇಳ್ತಾ ಇದ್ದಾರೆ, ನಾನು ಬಾಲಕನಾಗಿದ್ದೇನು, ಈಗ ವೃದ್ಧನಾಗಿದ್ದೇನೆ, ಈವರೆಗೂ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನು ಅವನ ಸಂತತಿ ಭಿಕ್ಷೆ ಬೇಡುತ್ತಿರುವುದನ್ನು ನಾನು ನೋಡಲೇ ಇಲ್ಲ. ನೋಡಿ ಪ್ರಿಯರೇ, ದಾವೀದ ಹೇಳುವ ಮಾತುಗಳಿದು. ದಾವೀದ ಹೇಳ್ತಾನೆ, ಅವನ ಜೀವಿತದಲ್ಲಿ ಅವನು ಬಾಲಕನಿಂದ ವೃದ್ಧನ ಅವಸ್ಥೆ ತನಕ ಅವನು ಹೇಳುವುದೇನಂತ ಹೇಳಿದ್ರೆ, ನೀತಿವಂತರು ದಿಕ್ಕಿಲ್ಲದೆ ಬಿದ್ದದನ್ನು ನಾನು ಕಾಣಲಿಲ್ಲ. ಇವಾಗ ಎಷ್ಟು ಜನ ಸಂತೋಷ ಪಡ್ತಿದ್ರಿ, ನಾನು ಕ್ರಿಸ್ತನಿಂದ ನೀತಿವಂತನಾದ್ರಿಂದ, ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟದ್ರಿಂದ, ನಾನು ಸಹ ದಿಕ್ಕಿಲ್ಲದೆ ಬಿದ್ದಿರುವುದನ್ನು ಕಾಣುವುದಿಲ್ಲ. ಯಾಕಂದ್ರೆ ನನ್ನ ದೇವರು ನೀತಿವಂತನಾಗಿದ್ದಾನೆ, ನನ್ನ ದೇವರು ಒಳ್ಳೆಯವನಾಗಿದ್ದಾನೆ, ನನ್ನ ದೇವರು ನನಗೆ ನ್ಯಾಯವನ್ನು ಕೊಡುವ ದೇವರಾಗಿದ್ದಾನೆ. ಮಾತ್ರವಲ್ಲ, ಅಲ್ಲಿ ವಾಕ್ಯ ಇರ್ತದೆ ಅಂತ ಹೇಳಿದ್ರೆ, ಅವನ ಸಂತತಿ ಏನಂದ್ರೆ ಭಿಕ್ಷೆ ಬೇಡುವುದನ್ನು ನಾನು ನೋಡಲೇ ಇಲ್ಲ. ಅಲ್ಲಿ ದೇವರ ಮಕ್ಕಳು ಭಿಕ್ಷೆ ಬೇಡುವುದಿಲ್ಲ. ಅಲ್ಲಿ ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನಾವು ಏನೇ ಕೇಳುವುದಾದ್ರೆ ದೇವರ ಬಳಿ ಕೇಳ್ತಾ ಇದ್ದೇವೆ. ದೇವರ ಬಳಿಗೆ ಕೇಳುವಾಗ ದೇವರು ನಿನಗೆ ಕೊಡುತ್ತಾನೆ. ಅಲ್ಲಿ ಮನುಷ್ಯರು ಕೊಟ್ಟರೆ ಏನ್ ಮಾಡ್ತಾನೆ? 1-2-3 ಸಲ ಕೊಡ್ತಾರೆ, ಮತ್ತೆ ಏನ್ ಹೇಳ್ತಾರೆ? ಅಂಗಿಸ್ತಾನೆ. ನಾನು ಕೊಟ್ಟದ್ರಿಂದ ಹೀಗೆ ಆಯ್ತು, ಆಮೇಲೆ ಅಲ್ಲಿ. ಆದ್ರೆ ದೇವರಿಗೆ ಯಾವಾಗಲೂ ಭೇದ ಭಾವ ಮಾಡುವುದಿಲ್ಲ. ಎಷ್ಟು ಜನ ಆ ದೇವರಿಗೆ ಪ್ರಥಮ ಸ್ಥಾನ ಕೊಡುವುದಾದ್ರೆ, ದೇವರೇ ನೀನು ಕೊಟ್ಟದ್ರಿಂದ ನಾನು ನಿನಗೆ ಕೊಟ್ಟೆ ಎಂಬುದಾಗಿ ಆ ಭಾವನೆ ಯಾರಲ್ಲಿ ಬರ್ತದೆ, ಅವರ ಜೀವಿತದಲ್ಲಿ ದೇವರ ಬ್ಲೆಸ್ಸಿಂಗ್ ಹೇರಳವಾಗಿ ದೇವರು ಸುರಿಸುವವನಾಗಿದ್ದಾನೆ. ಅಲ್ಲಿ ನಮ್ಮ ಸಾಮರ್ಥ್ಯದಿಂದ ನಮಗೆ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಪೌಲ ಹೇಳ್ತಾನೆ, ಈ ಸಾಮರ್ಥ್ಯ ಬಂದದ್ದು ದೇವರಿಂದಲೇ. ಅಲ್ಲಿ ಎಲ್ಲ ಕ್ರೆಡಿಟ್ ಯಾರಿಗೆ ಹೋಗ್ಬೇಕು? ದೇವರಿಗೆ ಹೋಗ್ಬೇಕು. ಅಲ್ಲಿ ನಾವು ಯಾವಾಗಲೂ ನಾಲಿಗೆಯಲ್ಲಿ ಏನ್ ಮಾಡ್ಬೇಕು? ಯಾವಾಗ ಸಹ ದೇವರನ್ನೇ ಸ್ತುತಿಸಬೇಕು. ಈ ನಾಲಿಗೆಯಲ್ಲಿ 2 ಯಜಮಾನರನ್ನು ಸೇವಿಸಬಾರದು. ಅಲ್ಲಿ ಸೈತಾನನನ್ನು ಮತ್ತೆ ದೇವರನ್ನು ಒಟ್ಟಿಗೆ ಸೇವಿಸಲಿಕ್ಕೆ ಆಗುವುದಿಲ್ಲ. ಸೈತಾನನೇ, ದೇವರೇ. ಆಮೇಲೆ ಅಲ್ಲಿ ಈ ಒಂದು ನಾಲಿಗೆಯಲ್ಲಿ ಸ್ತೋತ್ರ ಮತ್ತು ಶಾಪಗಳು ಬರಬಾರದು. ಈ ನಾಲಿಗೆಯಲ್ಲಿ ಸ್ತೋತ್ರವೇ ಬರಬೇಕು. ಆಮೇಲೆ ಅಲ್ಲಿ ಎಷ್ಟು ಜನ ಇವತ್ತು ದೇವರಿಗೆ ಸ್ತೋತ್ರ ಹೇಳಲಿಕ್ಕೆ ಬಂದಿದ್ದೇವೆ. ಅಲ್ಲಿ ನಾನು ಹೇಳ್ತೇನೆ, ನಿನ್ನ ನಾಲಿಗೆ ಏನು ಮಾತಾಡ್ತದೆ ಅದಕ್ಕೆ ಬಾಗಿಲು ದೇವರು ತೆರೆಯುತ್ತಾನೆ. ದೇವರು ಹೇಳ್ತಾರೆ, ನಾನು ಬಾಗಿಲು ತೆರೆದ್ರೆ ಯಾರು ಮುಚ್ಚಲಿಕ್ಕೆ ಆಗುವುದಿಲ್ಲ. ನಿಮ್ಮ ನಾಲಿಗೆ ಒಂದು ಕೀ ಆಗಿದೆ. ಪರಲೋಕದ ಕೀ ಯಾವ್ದಾಗಿದೆ? ನಾಲಿಗೆ ಆಗಿದೆ. ಯೇಸು ಹೇಳ್ತಾರೆ, ಭೂಲೋಕದಲ್ಲಿ ಏನು ಕಟ್ಟುತ್ತೀರಿ ಅದು ಪರಲೋಕದಲ್ಲಿ ಏನ್ ಮಾಡ್ತದೆ? ಕಟ್ಟಲ್ಪಡುತ್ತದೆ. ಭೂಲೋಕದಲ್ಲಿ ಏನು ಬಿಚ್ಚುತ್ತೀರಿ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತದೆ. ಅದು ಯಾವುದರ ಮೂಲಕ? ನಿನ್ನ ನಾಲಿಗೆಯ ಮೂಲಕ. ಅಲ್ಲಿ ನಾಲಿಗೆಯ ಮೂಲಕ ನೀವು ನೆಗೆಟಿವ್ ಮಾತನಾಡಲೇಬೇಕು. ನಾವು ಯಾಕಂತ ಹೇಳಿದ್ರೆ, ನಾವು ಕೆಲವು ಸಲ ನಮಗೆ ಗೊತ್ತಿಲ್ಲದೆ ನಮ್ಮ ನಾಲಿಗೆಯಲ್ಲಿ ಕೆಲವು ಮಾತುಗಳು, ನೆಗೆಟಿವ್ ಮಾತುಗಳು ಬರ್ತದೆ. ನಾನು ಹೇಳ್ತೇನೆ, ನೀನು ಬಿಟ್ಟು ಕೊಡಬಾರ್ದು. ನೀನು ಬಿಟ್ಟು ಕೊಡಬಾರ್ದು. ಯಾಕೆ ಗೊತ್ತಿಲ್ಲ? ನಿನ್ನ ನಾಲಿಗೆ ನಿನ್ನ ಜೀವಿತವನ್ನು ರೂಪಿಸುವಂತದ್ದಾಗಿದೆ. ಎಷ್ಟು ಜನ ನಂಬ್ತೇನೆ? ನಾನು ನಂಬ್ತೇನೆ. ಇವತ್ತು ಡಾಕ್ಟರ್ ಏನು ಹೇಳಿದ್ರೆ ಅದನ್ನ ನಂಬಿಡ್ರಿ, ದೇವರು ಹೇಳಿದ್ದನ್ನು ಮಾತ್ರ ನಂಬ್ರಿ. ಯಾಕಂದ್ರೆ ಕೊನೆಗೆ ನಿಮ್ಮ ರಕ್ಷಿಸುವವನು ದೇವರೇ ಆಗಿದ್ದಾನೆ. ಅಲ್ಲಿ ನಾವು ದಾರಿಯವೆಷ ರಾಜನ ಬಗ್ಗೆ ನಾವು ನೋಡ್ತೇವೆ. ಈ ದಾರಿಯವೆಷ ರಾಜನ ನಿಮಿತ್ತವಾಗಿ ಈ ದಾನಿಯೇಲ ಎಲ್ಲಿಗೆ ಹೋದ? ಸಿಂಹದ ಗವಿಗೆ ಹೋದ, ಹೌದಲ್ಲವ? ದಾರಿಯವೆಷ ರಾಜ ಅಂತಾನೆ 31 ದಿವಸ ತನಕ ಬೇರೆ ಯಾವ ದೇವರಿಗೆ ಏನ್ ಮಾಡಬಾರ್ದು? ಆರಾಧನೆ ಮಾಡಬಾರ್ದು, ಪ್ರಾರ್ಥನೆ ಮಾಡಬಾರ್ದು ಎಂಬುದಾಗಿ ರಾಜಾಜ್ಞೆ ಕಳಿಸಿದ. ಅಂತ ಒಂದು ಸಂದರ್ಭದಲ್ಲಿ ದಾನಿಯೇಲನಿಗೆ ಅದು ಗೊತ್ತಿದ್ದು ಸಹ ಅವನೇನ್ ಮಾಡ್ತಾರೆ? ದಿನಕ್ಕೆ 3 ಸರ್ತಿ ಏನ್ ಮಾಡ್ತಾರೆ? ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದ ಮೇಲೆ ಅವನನ್ನು ಎಲ್ಲಿಗೆ ಹಾಕ್ತಾರೆ? ಸಿಂಹದ ಗವಿಗೆ ಹಾಕ್ತಾರೆ. ಸಿಂಹದ ಗವಿಗೆ ಹಾಕುವಾಗ ದಾನಿಯೇಲ ಯಾರ ಹತ್ರ ಬೇಡಲಿಲ್ಲ? ದಾರಿಯವೆಷ ರಾಜನ ಹತ್ರ ಹೋಗಿ ಬೇಡಲೇ ಇಲ್ಲ.
ಯಾಕೆ ಗೊತ್ತುಂಟ? ಅವನಿಗೆ ಗೊತ್ತುಂಟು ನನ್ನ ನ್ಯಾಯ ಬರುವುದು ದಾರಿಯ ವಿಷಯದಿಂದ ಅಲ್ಲ, ನನ್ನ ದೇವರಿಂದಲೇ ನನಗೆ ನ್ಯಾಯ ಬರ್ತದೆ. ಇವತ್ತು ದೇವರ ಮಕ್ಕಳೇ, ನೀನು ಹೋಗುವ ಮೊದಲು ಇವತ್ತು ದೇವರ ನಾಮದಲ್ಲಿ ನಾನು ಹೇಳಲಿಕ್ಕಿರ್ತೇನೆ, ನಿನಗೆ ನ್ಯಾಯ ಕೊಡುವ ದೇವರು ಇವತ್ತು ಸಹ ಜೀವಂತವಾಗಿದ್ದೇನೆ. ಅಲ್ಲಿ ಜನರ ಬಳಿಗೆ ಹೋಗಬೇಡ, ಬೇರೆ ಯಾವ ಬಳಿಗೆ ಹೋಗಬೇಡ, ದೇವರ ಬಳಿಗೆ ಹೋಗುವುದಾದ್ರೆ ದೇವರು ನಿನಗೆ ನ್ಯಾಯವನ್ನು ಕೊಟ್ಟು ನಿನ್ನ ಸಾಕ್ಷಿ ಹೇಳುವಂತೆ ದೇವರು ಮಾಡುವವನಾಗಿದ್ದಾನೆ. ನೋಡಿ, ದಾರಿಯ ವಿಷಯ ರಾಜನಿಗೆ ಅಡ್ಡ ಬೀಳಲಿಲ್ಲ, ಅಲ್ಲಿಂದ ಜನರ ಬಳಿಗೆ ಹೋಗಲಿಲ್ಲ, ಅವನು ಕೇವಲ ದೇವರನ್ನು ಮಾತ್ರ ಸನ್ಮಾನಿಸಿದ. ಒಂದು ಸಿಂಹ ಅವನನ್ನು ಮುಟ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಕಾರಣ ಏನು ಗೊತ್ತಿಲ್ಲ? ಅವನ ಜೀವಿತದಲ್ಲಿ ದೇವರನ್ನೇ ಅವನು ಬಯಸಿದ. ಶದ್ರಕ್, ಮೆಷಕ್, ಅಬೇದ್ನೆಗೋ ನೋಡಿ, ನೆಬೂಕದ್ನೆಚ್ಚರ್ ಬೆಂಕಿಗೆ ಹಾಕುವಾಗ ಸಹ ಅವರು ಹೇಳಿದ ಮಾತು ಏನು ಗೊತ್ತಿಲ್ಲ? ರಾಜನೇ, ನಿನಗೆ ತಿಳಿದಿರಲಿ, ನೀನು ಮಾಡಿದ ಆ ಒಂದು ಮೂರ್ತಿಗೆ ನಾವು ಅಡ್ಡ ಬೀಳುವುದಿಲ್ಲ. ಅಲ್ಲಿ ದೇವರ ಚಿತ್ತವಿದ್ರೆ ಈ ಬೆಂಕಿಯಲ್ಲಿ ದೇವರನ್ನು ರಕ್ಷಿಸ್ತಾನೆ. ಒಂದು ಪಕ್ಷ ರಕ್ಷಿಸದಿಲ್ಲ, ನಿನಗೆ ಮಾತ್ರ ಅಡ್ಡ ಬೀಳುವುದಿಲ್ಲ, ನನ್ನ ದೇವರಿಗೆ ಮಾತ್ರ ಅಡ್ಡ ಬೀಳುತ್ತೇನೆ ಅಂತ ಹೇಳುವಾಗ ದೇವರು ಆ ಬೆಂಕಿಯಲ್ಲಿ ಬಂದು ಅವರನ್ನು ರಕ್ಷಿಸಲಿಕ್ಕೆ ಸಾಧ್ಯವಾದರೆ, ಇವತ್ತು ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ಸಹ ಪ್ರಥಮ ಸ್ಥಾನ ದೇವರಿಗೆ ಕೊಡು, ಪ್ರಥಮ ಆರಾಧನೆ ದೇವರಿಗೆ ಕೊಡು. ಯಾಕಂದ್ರೆ ದೇವರಿಗೆ ನೀನು ಕೊಡುವಾಗ ದೇವರು ನಿನಗೆ ಹೇರಳವಾಗಿ ಕೊಡುವ ದೇವರಾಗಿದ್ದಾನೆ. ಇವತ್ತು ನಾವು ದೇವರಿಗೆ ಕೊಡಬೇಕು. ನಮ್ಮ ಜೀವಿತದಲ್ಲಿ ಯಾಕೆ ಕಷ್ಟಗಳು ಬರುವುದು, ಹೋರಾಟಗಳು ಬರುವುದು, ಸಮಸ್ಯೆಗಳು ಬರುವುದು? ಕಾರಣ ಒಂದು, ನಮ್ಮಲ್ಲಿ ಏನೋ ಒಂದು ನ್ಯೂನತೆ ಉಂಟು. ದೇವರಿಗೆ ಕೊಡುವ ಸಮಯವನ್ನು ನಾವು ಕದ್ದುಕೊಂಡಿದ್ದೇವೆ. ನಾನು ಹೇಳ್ತೇನೆ, ದೇವರಿಗೆ ಕದ್ದುಕೊಂಡು ನಾವು ಯಾವುದೇ ಒಂದು ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ದೇವರ ಮಕ್ಕಳು, ಇವತ್ತು ನಾನು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ಇವತ್ತು ನೀವು ಸಮಯವನ್ನು ಬೇರ್ಪಟ್ಟು ಆಳಕ್ಕೆ ಬಂದದ್ದು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಇದಕ್ಕೆ ದೇವರೊಂದು ಹೇರಾಳವಾದ ರಿವಾರ್ಡ್ ಅನ್ನು ಇಟ್ಟಿದ್ದಾರೆ, ಹೇರಾಳವಾದ ಪ್ರತಿಫಲವನ್ನು ಇಟ್ಟಿದ್ದಾರೆ. ನಾನು ಹೇಳ್ತೇನೆ, ಹಾಗೆ ಹೋಗುವುದೇ ಇಲ್ಲ ನೀವು. ನನ್ನ ದೇವರು ಯಾರಂತ ಹೇಳಿದ್ರೆ ನಂಬಿಗಸ್ತನಾದ ದೇವರಾಗಿದ್ದಾನೆ. ನನ್ನ ದೇವರು ಮುಖದರ್ಶನೆ ಮಾಡುವವನಲ್ಲ, ನನ್ನ ದೇವರು ಹೃದಯವನ್ನು ನೋಡುವ ದೇವರು. ಅಲ್ಲಿ ದಾವೀದನ ಹೃದಯವನ್ನು ನೋಡಿದ ದೇವರು, ದಾನಿಯೇಲನ ಹೃದಯವನ್ನು ನೋಡಿದ ದೇವರು, ಶದ್ರಕ್, ಮೇಷಕ್, ಅಬೇದ್ನೆಗರ ಹೃದಯವನ್ನು ನೋಡಿದ ದೇವರು. ಅವರನ್ನು ಆ ಕಷ್ಟದಲ್ಲಿ ದೇವರು ಎಬ್ಬಿಸುವವನಾಗಿದ್ದಾನೆ. ಇವತ್ತು ನಿಮ್ಮನ್ನು ಸಹ ಅದೇ ದೇವರು ಎಬ್ಬಿಸಲಿಕ್ಕೆ ಅವನು ಶಕ್ತನಾದ ದೇವರಾಗಿದ್ದಾನೆ. ನಾವು ನೋಡಿದರೆ ಕೀರ್ತನೆಗಳ ಪುಸ್ತಕ 33ನೇ ಕೀರ್ತನೆ, ಅದರಲ್ಲಿ 16ನೇ ವಾಕ್ಯವನ್ನು ಓದಿ ನೋಡಿ. Psalm number 33 verses 16. ಮಹಾಸೇನಾ ಬಲದಿಂದ ಯಾವ ಅರಸನಿಗೂ ಜಯವಾಗುವುದಿಲ್ಲ. ಇಲ್ಲಿ ವಾಕ್ಯ ಅಂತಂದ್ರೆ ನೋಡಿ, ಏನಂತೆ? ಮಹಾಸೇನಾ ಬಲದಿಂದಲೇ ಯಾವ ಅರಸನಿಗೂ ಜಯವಾಗುವುದಿಲ್ಲ. ಇವತ್ತು ನಾನು ನೋಡ್ತೇನೆ, ತುಂಬಾ ಸೈನ್ಯ ಇದ್ರೆ ಅವರಿಗೆ ಏನಾಗ್ತದೆ? ಜಯವಾಗ್ತದೆ ಅಂತ ಎಣಿಸ್ತೇವೆ. ಆದ್ರೆ ದೇವರ ವಾಕ್ಯ ಇರ್ತದೆ, ಅಲ್ಲಿ ಅದರಿಂದ ಜಯವಾಗುವುದಿಲ್ಲ. ಇವತ್ತು ಕೋಟಿ ಕೋಟಿ ಆಸ್ತಿ ಮಾಡಿರ್ತಾರೆ, ಅವರು ಎಣಿಸ್ತಾರೆ, ನಾನು ಸುಭದ್ರನಾಗ್ತೇನೆ, ನಾನು ಜೀವಿಸ್ತೇನೆ, ನಾನು ನಿಶ್ಚಿಂತವಾಗಿರ್ತೇನೆ. ಯೇಸುಸ್ವಾಮಿ ಒಂದು ಸ್ವಾಮಿ ಹೇಳ್ತಾನೆ, ಒಬ್ಬ ವ್ಯಕ್ತಿ ಇದ್ದಂತೆ, ಅವನಿಗೆ ಆದಾಯ ಬಂದು 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 ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಹೇಳ್ತಾನೆ, ಇಷ್ಟೆಲ್ಲ ಆದಾಯ ಉಂಟಲ್ಲ, ಏನ್ ಮಾಡುವುದು ಅಂತ ಹೇಳಿ ಸ್ಟಾಕ್ ಮಾಡಿಗೆ ಅನೇಕ ರೂಮ್ಗಳನ್ನು ಮಾಡುವಾಗ ದೇವರು ನೆಗಡ್ತಾರಂತೆ, ಇವತ್ತು ರಾತ್ರಿ ನೀನು ಸತ್ತು ಹೋಗ್ತೀನಿ. ಅಲ್ಲೆಲ್ಲೂಯ್ಯ. ಇವತ್ತು ನಾನು ಹೇಳ್ತೇನೆ, ನಮ್ಮ ಜೀವಿತದಲ್ಲಿ ನಾವು ಪ್ರತಿದಿನ ಬದುಕಬೇಕಾದ್ರೆ, ಜೀವಿಸಬೇಕಾದ್ರೆ, ನಡಿಬೇಕಾದ್ರೆ ದೇವರ ಕೃಪೆ ಬಿಟ್ಟು ಬೇರೆ ಯಾವುದೂ ಇಲ್ಲ. ಅಲ್ಲಿ ಇವತ್ತು ಕೀರ್ತನೆಗೋಸ್ಕರ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಅಲ್ಲಿ ಬೈಬಲ್ ಯೆಹೋವನಿಗೆ ಕೃತಜ್ಞತೆ ಮಾಡ್ರಿ, ಆತನು ಒಳ್ಳೆಯವನು ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ. ಆಮೇಲೆ ಅಲ್ಲಿ ಮಹಾ ಅರಸರನ್ನು ಆತನು ಹೊಡೆದನು ಎಂಬುದಾಗಿ ವಾಕ್ಯ ಹೇಳ್ತದೆ, ಬಲಿಷ್ಠರನ್ನು ಹೊಡೆದ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾಕಂತ ಹೇಳಿದ್ರೆ ಅವನ ಕೃಪೆ ಇದ್ರೆ ಸಾಕು, ನಾವು ಎಲ್ಲವನ್ನು ಜಯಿಸಲಿಕ್ಕೆ ಸಾಧ್ಯ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಮಹಾಸೇನಾ ಬಲದಿಂದ ಯಾವ ಅರಸನಿಗೂ ಜಯವಾಗುವುದಿಲ್ಲ. ನೋಡಿ, ಯಾವ ಶೂರನು ಅಧಿಕವಾದ ಭುಜಬಲದ ದೆಸೆಯಿಂದ ಸುರಕ್ಷಿತನಾಗುವುದಿಲ್ಲ. ಹಾಗಾದ್ರೆ ಇವತ್ತು ನಮಗೆ ಸುರಕ್ಷಿತ ಅಂತ ಹೇಳಿದ್ರೆ ಯಾರದು? ದೇವರು ಮಾತ್ರ. ಆಮೇಲೆ ಹಲ್ಲೆಲೂಯ. ಇವತ್ತು ನಾವು ಹಾಸ್ಪಿಟಲ್ಗೆ ಹೋಗಿ ಹಿಂದೆ ಬರ್ಬೇಕಾದ್ರೆ ದೇವರ ಕೃಪೆ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯ. ಅನೇಕರ ಜೀವಿತದಲ್ಲಿ ಆಸ್ಪತ್ರೆಗೆ ಹೋಗ್ತಾರೆ, ಅವರು ಏನಿಲ್ಲದೆ ಬರ್ತಾ ಹೋಗ್ತಾರೆ, ಆದ್ರೆ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ದೇವರು ನನಗೆ ನಿನಗೆ ಆ ಕೃಪೆ ಕೊಟ್ಟದನ್ನೇ ನೆನೆಸಿ ಆ ಸರ್ವಶಕ್ತನಾದ ದೇವರಿಗೆ ಸ್ತೋತ್ರ ಹೇಳ್ತೀರಾ? ಆಮೇಲೆ ಹಲ್ಲೆಲೂಯ. ಅನೇಕರ ಜೀವಿತದಲ್ಲಿ ಇದು ಕಂಡಿದ್ದೇನೆ ನಾನು. ಹಲ್ಲೆಲೂಯ. ಏನಿಲ್ಲ, ಸಿಂಪ್ಟಮ್ ಏನಿಲ್ಲ, ಜಸ್ಟ್ ಒಂದು ಕೆಲವರಿಗೆ ಏನು ಸೊಟ್ಟನು, ಕೆಲವರಿಗೆ ತಲೆನೋ, ಈ ಸಿಂಪ್ಟಮ್ ಅಲ್ಲಿ ಹೋದವರು ಬರುವಾಗ ಅವರು ಡೆಡ್ ಬಾಡಿಯಾಗಿ ಬಂದಿದ್ದಾರೆ. ಆದ್ರೆ ಇವತ್ತು ನಮ್ಮನ್ನು ಕಾಯುವುದು ದೇವರೇ. ನಮಗೆ ಸುರಕ್ಷಿತ ಎಂಬುದು ಅದು ದೇವರ ಸನ್ನಿಧಾನದಲ್ಲಿ, ದೇವರಿಂದ ಮಾತ್ರ ನಮಗೆ ಸುರಕ್ಷಿತ ದೇವರು ಕೊಡುವವನಾಗಿದ್ದಾನೆ. ಇಲ್ಲಿ ನೋಡಿ, ದೇವರ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ಯಾವ ಶೂರನು ಅಧಿಕವಾದ ಭುಜಬಲದ ದೆಸೆಯಿಂದ ಸುರಕ್ಷಿತನಾಗುವುದಿಲ್ಲ.
ಜೀವ ರಕ್ಷಣೆಗಾಗಿ ಕುದುರೆಯು ಪ್ರಯೋಜನವಿಲ್ಲ, ಅದು ತನ್ನ ವಿಶೇಷ ಬಲದಿಂದ ಯಾರನ್ನು ಸಹ ರಕ್ಷಿಸಲಾರದು. ಯೆಹೋವನಾದರೂ ನೋಡಿದ್ರ ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ. ಯಾರನ್ನು ರಕ್ಷಿಸ್ತಾನೆ? ತನ್ನ ಕೃಪೆಯನ್ನು ನಿರೀಕ್ಷಿಸುವವರು ರಕ್ಷಿಸ್ತಾರಂತೆ. ನಾವು ನೋಡ್ತೇವೆ ದೇವರ ವಾಕ್ಯ ಹೇಳಿದ ಪ್ರಕಾರ ನ್ಯಾಯಾಧಿಪತಿಯನ್ನು ನೋಡಿದ್ರೆ ನಿನಗೆ ಲಕ್ಷ್ಯ ಸಿಗುವುದಿಲ್ಲ, ದೇವರನ್ನು ನೋಡು, ನಿನಗೆ ದೇವರ ಒಂದು ಕೃಪೆ ಸಿಗ್ತದೆ, ದೇವರ ಒಂದು ಕ್ರಿಸ್ತಿನ ಮೇಲೆ ಬರುವಂತದ್ದಾಗಿದೆ. ನೋಡಿ ಎಷ್ಟು ಸತ್ಯ ದೇವರ ವಾಕ್ಯ. ಅಲ್ಲಿ ಬೈಬಲ್ ಮಹಾಸೇನ ಬಲದಿಂದ ಯಾವ ಅರಸರು ಜಯವಾಗುವುದಿಲ್ಲ. ಜೀವ ರಕ್ಷಣೆಗಾಗಿ ಅಲ್ಲಿ ಬೈಬಲ್ ಕುದುರೆಯ ಪ್ರಯೋಜನವಿಲ್ಲ. ನೋಡಿ ಸತ್ಯವೇದದಲ್ಲಿ ನಾವು ನೋಡುವುದಾದ್ರೆ ಒಬ್ಬ ಅರಸನ ಬಗ್ಗೆ ನಾವು ನೋಡುತ್ತೇವೆ. 2 ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯದಲ್ಲಿ ನೀವು ಹೋಗುವುದಾದ್ರೆ, 2 ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯದಲ್ಲಿ ಹೋಗುವುದಾದ್ರೆ ಅಲ್ಲಿ ಒಬ್ಬ ಅರಸನ ಬಗ್ಗೆ ನಾವು ನೋಡುತ್ತೇವೆ. ಯಾರಂತೆ? ಇಸ್ರೇಲರ ಅರಸನಾದ ಅಹಾಬನ ಬಗ್ಗೆ ನಾವು ನೋಡುತ್ತೇವೆ. ಮತ್ತೊಂದು ಯಹೂದ್ಯರ ಅರಸನಾದ ಯೆಹೋಷಾಫಾಟನ ಬಗ್ಗೆ ನಾವು ನೋಡುತ್ತೇವೆ. ಈ ಇಬ್ಬರು ಶತ್ರುವಿನ ವಿರುದ್ಧ ಯುದ್ಧಕ್ಕೆ ಬರ್ತಾರೆ. ಶತ್ರುವಿನ ಯುದ್ಧಕ್ಕೆ ಬರುವಾಗ ಅಲ್ಲಿ ನಡೆದ ಸಂಗತಿ ಏನಂತ ಹೇಳಿದ್ರೆ, ಅಲ್ಲಿ ಅವನ ಪ್ರವಾದಿಗಳು, ಯಾರು ಅಹಾಬನ ಪ್ರವಾದಿಗಳು, ಅಹಾಬನ ಫೇವರ್ ಆಗಿ ಏನ್ ಮಾಡ್ತಾರೆ? ಪ್ರವಾದನೆ ಹೇಳ್ತಾರೆ. ಅಂದ್ರೆ ನಿನ್ನ ಶತ್ರುವಿನ ವಿರುದ್ಧ ಹೋದ್ರೆ ಶತ್ರುವಿನ ವಿರುದ್ಧ ನೀನು ಜಯಶಾಲಿ ಆಗ್ತದೆ ಅಂತ ಯಾರಿಗೆ ಹೇಳ್ತಾನೆ? ಅಹಾಬನಿಗೆ ಹೇಳ್ತಾ ಇದ್ದಾನೆ. ಆಗ ಯೆಹೋಷಾಫಾಟ ಹೇಳ್ತಾ ಇದ್ದಾನೆ, ಬೇರೆ ಪ್ರವಾದಿ ಇಲ್ಲವ ನಿನ್ನ ಹತ್ರ ಕೇಳಲಿಕ್ಕೆ? ಬೇರೆ ಯಾರಾದ್ರೂ ಪ್ರವಾದಿ ಇದ್ರೆ ಅವರ ಹತ್ರ ಕೇಳಿಸಿ ನೋಡು ಎಂಬುದಾಗಿ ಹೇಳುವಾಗ ಅಲ್ಲಿ ಯೆಹೋಷಾಫಾಟ ಹೇಳ್ತಾನೆ, ಒಬ್ಬ ಪ್ರವಾದಿ ಇದ್ದಾನೆ, ಅವನ ಹೆಸರು ಮಿಕಾಯೆಹು ಅಂತ. ಈ ಮಿಕಾಯೆಹುವನ್ನು ಕರ್ಕೊಂಡು ಬಂದು ನೀನು ಪ್ರವಾದನೆ ಕೇಳಿ ಅಂತ ಹೇಳುವಾಗ ಆವ ಹೇಳ್ತಾನೆ, ಅವನು ಯಾವಾಗಲೂ ನನಗೆ ಒಳ್ಳೆದು ಪ್ರವಾದನೆ ಹೇಳುವುದಿಲ್ಲ, ನಮಗೆ ಯಾವಾಗ ಸಹ ಅಶುಭವಾದ ಪ್ರವಾದನೆ ಏನ್ ಮಾಡ್ತಾನೆ ನುಡಿತಾನೆ ಎಂಬುದಾಗಿ ಹೇಳುವಾಗ, ಇಲ್ಲ ಇಲ್ಲ ನೀನು ಅವನನ್ನು ಕರ್ಕೊಂಡು ಬಂದ್ರೆ ಸಾಕು, ಅವನ ಹತ್ರ ಮಾತು ಕೇಳಿ ಎಂಬುದಾಗಿ ಹೇಳುವಾಗ ಅಲ್ಲಿ ಬೈಬಲ್ ಹೇಳ್ತದೆ, ಮಿಕಾಯೆಹು ಪ್ರವಾದಿ ಆ ಸ್ಥಳಕ್ಕೆ ಬಂದು ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಅಹಾಬನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಹಾಬನೇ ನಿನಗೆ ನಿನ್ನ ಸೈನ್ಯಕ್ಕೆ ದೇವರೊಂದು ಜಯವನ್ನು ಕೊಡುತ್ತಾನೆ, ಆದರೆ ನೀನು ಮಾತ್ರ ಸಾಹಿತಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ನೀನು ಮಾತ್ರ ಸಾಹಿತಿ, ಇಸ್ರೇಲ್ ಅರಸರೇ ನೀನು ಸತ್ತು ಹೋಗುತ್ತೆ ಎಂಬುದಾಗಿ ಹೇಳುವಾಗ ಅವನಿಗೆ ಜೋರ್ ಸಿಟ್ಟು ಬಂದು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಸೆರೆಮನೆ ಒಳಗೆ ಹಾಕ್ತಾನೆ. ಸೆರೆಮನೆಯಲ್ಲಿ ಹಾಕುವಾಗ ಅಲ್ಲಿ ಪ್ರವಾದಿ ಹೇಳ್ತಾ ಇದ್ದಾನೆ, ಅಲ್ಲಿ ನೀನು ಹೋಗಿ ಬಂದ ನಂತರ ನಾನು ಹೇಳಿದ ಸತ್ಯ ಎಂಬುದಾಗಿ ನಿನಗೆ ಗೊತ್ತಾಗ್ತದೆ ಎಂಬುದಾಗಿ ಹೇಳುವಾಗ ಈ ಅಹಾಬನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಶತ್ರುವಿನ ವಿರುದ್ಧ ಹೋಗುವಾಗ ಈ ಒಂದು ಪ್ರವಾದಿ ಹೇಳ್ತಾನೆ ನಾನು ಸಾಯ್ತೇನೆ ಎಂಬುದಾಗಿ, ಹಾಗಾಗಿ ಹೇಗೆ ಸಾಯ್ತೇನೆ ನೋಡುವ ಎಂಬುದಾಗಿ ಹೇಳಿ ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆ ಸ್ಥಳದಲ್ಲಿ ಬಂದು ನೋಡಿ ಆ ವಾಕ್ಯವನ್ನು ಓದಿ ನೋಡಿ. 2 ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 28ನೇ ವಾಕ್ಯ. 2 ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 28ನೇ ವಾಕ್ಯ. ಇಸ್ರೇಲರ ಅರಸನು ಅಲ್ಲಿ ನೋಡಿ ದೇವರ ವಾಕ್ಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದ್ರೆ ದೇವರ ವಾಕ್ಯ ಅಂತ ಏನಂತ ಹೇಳಿದ್ರೆ, ಆ ಸಮಯದಲ್ಲಿ ಅಹಾಬನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಯೆಹೋಷಾಫಾಟನ ಬಳಿಗೆ ಹೋಗಿ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಯೆಹೋಷಾಫಾಟನೇ ನೀನು ಏನ ಅರಸನ ಡ್ರೆಸ್ ಹಾಕ್ಬೇಕು, ನಾನೊಂದು ಸಾಮಾನ್ಯ ವ್ಯಕ್ತಿಯ ಡ್ರೆಸ್ ಹಾಕಿ ಹೋಗ್ತೇನೆ. ಯಾರು ಹೇಳುದು? ಅವ ಹೇಳುದು, ನಾನೊಂದು ಸಾಮಾನ್ಯ ಒಂದು ಚಿಕ್ಕ ಒಬ್ಬ ವ್ಯಕ್ತಿಯಾಗಿ ಸೈನಿಕರಾಗಿ ಹೋಗ್ತೇನೆ, ಆದ್ರೆ ನೀನು ಮಾತ್ರ ರಥದಲ್ಲಿ ಕೂತ್ಕೊಂಡು ನೀನೇ ಅರಸರಿ ಎಂಬುದಾಗಿ ಆ ಶತ್ರುಗಳಿಗೆ ಗೊತ್ತಾಗಬೇಕೆಂಬುದಾಗಿ ಹೇಳುವಾಗ ಅಲ್ಲಿ ಶತ್ರು ಪ್ರಾಂತ್ಯದಲ್ಲಿ ಒಂದು ಆಲೋಚನೆ, ಒಂದು ಕಮಾಂಡ್ ಕೊಡಲ್ಪಟ್ಟಿದೆ ಅಂತ ಹೇಳಿದ್ರೆ, ಯಾರಿಗೆ ನೀವು ಗುರಿ ಮಾಡಬೇಡ್ರಿ ಕೊಲ್ಲಿಕ್ಕೆ, ನೀವು ಅರಸ ಇದ್ದಾನಲ್ಲ ಅರಸರಿಗೆ ಮಾತ್ರ ಗುರಿ ಇಡ್ರಿ ಎಂಬುದಾಗಿ ಹೇಳುವಾಗ ಅಲ್ಲಿ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ಈ ಯೆಹೋಷಾಫಾಟನು ಆ ರಥದಲ್ಲಿ ಬರ್ತಾ ಇರುವಾಗ ಅಲ್ಲಿ ವಾಕ್ಯ ಹೇಳ್ತದೆ ಅಂತ ಹೇಳಿದ್ರೆ, ಅಲ್ಲಿದ್ದ ಎಲ್ಲ ಸೇರ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಯಾರಿಗೆ ಗುರಿ ಇಡ್ತಾರೆ? ಯೆಹೋಷಾಫಾಟನಿಗೆ ಗುರಿ ಇಡ್ತಾರೆ. ಯಾಕಂದ್ರೆ ಅವನೇ ಇಸ್ರೇಲ್ನ ಅರಸ ಎಂಬುದಾಗಿ ಅವರು ತಿಳಿದುಕೊಂಡು ಅವರು ಏನ್ ಮಾಡ್ತಾರೆ? ಗುರಿ ಇಡ್ತಾರಂತೆ. ಗುರಿ ಇಡುವಾಗ ಆ ವಾಕ್ಯ ಮನೆಗೆ ಹೋಗಿ ಓದಿ, ಅಲ್ಲಿ ಯೆಹೋಷಾಫಾಟ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ದೇವರಾದ ಕರ್ತನಿಗೆ ಮೊರೆ ಇಡುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ, ಮೊರೆ ಇಡುತ್ತಾನೆ ಎಂಬುದಾಗಿ. ಆಗ ಯಾವಾಗ ಯೆಹೋಷಾಫಾಟನು ತನ್ನ ದೇವರಿಗೆ ಮೊರೆ ಇಡುತ್ತಾನೆ ಅಂದ್ರೆ ದೇವರ ಸಹಾಯ ಕೇಳಿದ, ದೇವರ ಕೃಪೆಯನ್ನು ಕೇಳ್ತಾ ಇದ್ದಾನೆ, ಆಗ ಬೈಬಲ್ ಇರ್ತದೆ ಯಾರೋ ಒಬ್ಬ ಎಲ್ಲಿಯ ಒಬ್ಬ ಗುರಿಟ್ಟು ಒಂದು ಬಾಣವನ್ನು ಬಿಡುವಾಗ ಆ ಬಾಣ ಸೀದಾ ಹೋಗಿ ಇಸ್ರೇಲ್ ಅರಸನಾದ ಅಹಾಬನಿಗೆ ಚುಚ್ಚುತ್ತದೆ.
ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇಲೆ ಹಲ್ಲೆಲೂಯಾ, ದೇವರ ಪ್ರವಾದಿ ಹೇಳಿದ ಮಾತುಗಳಲ್ಲಿ ನೆರವೇರ್ತಾ ಉಂಟು. ಅಲ್ಲಿ ಯೆಹೋಷಾಫಾಟ ಅವನು ಸೇವಾಗ್ತಾನೆ. ಕಾರಣ ಯೆಹೋಷಾಫಾಟ ಯಾವಾಗಲೂ ದೇವರಲ್ಲಿ ಆಶ್ರಯಿಸುವ ವ್ಯಕ್ತಿಯಾಗಿದ್ದ, ದೇವರ ಕೃಪೆಯಲ್ಲಿ ಆಶ್ರಯಿಸುವ ವ್ಯಕ್ತಿಯಾಗಿದ್ದ. ಅದಕ್ಕೆ ಇಲ್ಲಿ ವಾಕ್ಯ ಹೇಳುದು, ಮಹಾಸೇನಾ ಬಲದಿಂದಲೇ ಯಾವ ಅರಸರಿಗೆ ಜಯವಾಗುವುದಿಲ್ಲ, ಯಾವ ಶೂರರು ಅಧಿಕವಾದ ಭುಜಬಲದ ದಿಸೆಯಿಂದ ಸುರಕ್ಷಿತರಾಗುವುದಿಲ್ಲ ಎಂಬುದಾಗಿ. ನೋಡಿ ಪ್ರಿಯರೇ, ಯಾರೋ ಒಬ್ಬ ಎಲ್ಲಿಗ ಬಿಟ್ಟ ಬಾಣ ಅದು ಅವನ ಎದೆಗೆ ಸಾಕ್ಬೇಕಾದ್ರೆ, ಅವರು ಸಾಯಬೇಕಾಗಿದ್ರೆ, ಅಲ್ಲಿ ದೇವರು ಮಾತ್ರ ನಮ್ಮ ರಕ್ಷಿಸುವ ದೇವರಾಗಿದ್ದಾರೆ. ಇವತ್ತು ನಿಮ್ಮನ್ನು ರಕ್ಷಿಸಿದಾದ್ರೆ ಕರ ಎತ್ತಿ ದೇವರಿಗೆ ಸ್ತೋತ್ರ ಹೇಳ್ರಿ, ಕರ ಎತ್ತಿ ಸ್ತೋತ್ರ ಹೇಳ್ರಿ. ಇವತ್ತು ನಾವು ಮಾಡುವ ಪ್ರಯತ್ನಗಳೆಲ್ಲ ವ್ಯರ್ಥವಾಗ್ತದೆ, ಆದ್ರೆ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿದ್ರೆ ಯಾರು ತಡೀಲಿಕ್ಕೆ ಆಗುವುದಿಲ್ಲ. ನೀವು ನೋಡಿ, ಯೆಶಾಯ ಬರೆದ ಪ್ರವಾದನ ಗ್ರಂಥ 49ನೇ ಅಧ್ಯಾಯ 4ನೇ ವಾಕ್ಯ ಓದುವುದಾದ್ರೆ, ಯೆಶಾಯ ಬರೆದ ಪ್ರವಾದನ ಗ್ರಂಥ 49ನೇ ಅಧ್ಯಾಯ 4ನೇ ವಾಕ್ಯ ಅಂತದೆ, ಅದಕ್ಕೆ ನಾನು ನನ್ನ ಪ್ರಯಾಸವು ವ್ಯರ್ಥ, ನನ್ನ ಶಕ್ತಿಯ ಪ್ರಯ ಮಾಡಿದ್ದು ಹಾಳೆ, ಬರೀ ಗಾಳಿಯೇ, ಆದರೂ ನನ್ನ ನ್ಯಾಯವು ಯೆಹೋವನಲ್ಲಿದೆ, ನನಗೆ ಲಾಭವು ನನ್ನ ದೇವರಿಂದಲೇ ಆಗುವುದು ಅಂದುಕೊಂಡೆನು. ಆಹಾ, ನಾನು ಯೆಹೋವನ ದೃಷ್ಟಿಯಲ್ಲಿ ಮಾನ್ಯನು, ನನ್ನ ದೇವರೇ ನನಗೆ ಫಲವು ಎಂಬುದಾಗಿ. ಇಲ್ಲಿ ನೋಡಿ, ದೇವರ ವಾಕ್ಯ ಏನು ಹೇಳ್ತದೆ ಅಂತ ಹೇಳಿದ್ರೆ, ನೋಡಿ, ನನ್ನ ನ್ಯಾಯವು ಯೆಹೋವನಲ್ಲಿಯೇ ಇದೆ. ಎಷ್ಟು ಜನ ಹೇಳ್ತಾರೆ, ನನಗೆ ದೇವರೇ ನ್ಯಾಯವನ್ನು ಕೊಡುವನು. ಇವತ್ತು ನೀನು ಯಾವುದನ್ನು ಸಹ ಡಿಪೆಂಡ್ ಮಾಡಬೇಡ, ನಿನ್ನ ಕೆಲಸವನ್ನು ಸಹ ಡಿಪೆಂಡ್ ಮಾಡಬೇಡ, ನೀನು ದೇವರನ್ನು ಡಿಪೆಂಡ್ ಮಾಡುವುದಾದ್ರೆ ಅಲ್ಲೆಲೂಯಾ, ನಾನು ಹೇಳ್ತೇನೆ, ದೇವರು ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡುತ್ತಾನೆ. ಆಮೇಲೆ ಅಲ್ಲಿ ಇವತ್ತು ದೇವರ ಮಕ್ಕಳೇ, ಎಲ್ಲ ಕೆಲಸ ದೇವರಾಗಿರ್ಬಾರ್ದು, ನಮ್ಮ ದೇವರೇ ನಿಜವಾದ ದೇವರಾಗಿರ್ಬೇಕು. ಆಮೇಲೆ ನಮ್ಮ ಪ್ರಾಪರ್ಟಿ ಅದು ದೇವರಾಗಿರ್ಬಾರ್ದು, ನಮ್ಮ ದೇವರೇ ನಿಜವಾದ ದೇವರಾಗಿದೆ. ಅಲ್ಲೇನು ಇವತ್ತು ಯಾವುದು ನಿನ್ನ ಜೀವಿತದಲ್ಲಿ ಇದ್ರೂ ಸಹ ಅದು ಯಾವುದು ನಿನ್ನ ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ನನ್ನ ದೇವರೇ ನನ್ನ ರಕ್ಷಿಸುವ ದೇವರಾಗಿದ್ದಾನೆ, ನಿನ್ನನ್ನು ಕಾಯುವ ದೇವರು ಅವನಾಗಿದ್ದಾನೆ. ನೋಡಿ, 1 ಕೊರಿಂಥ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯ ನೀವು ಗಮನಿಸುವುದಾದ್ರೆ, 1 ಕೊರಿಂಥ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಅಲ್ಲಿ ಪೌಲನು ಒಂದು ಹೇಳುವ ವಿಷಯ ಅಂತ ಹೇಳಿದ್ರೆ, ನನ್ನಲ್ಲಿ ದೋಷವಿದೆ ಎಂದು ನನ್ನ ಬುದ್ಧಿಗೆ ಗೊತ್ತಾಗದಿದ್ದರೂ ದೋಷವಿಲ್ಲದವನೆಂಬ ನಿರ್ಣಯ ಇದರಿಂದ ಆಗುವುದಿಲ್ಲ. ಅವನು ಹೇಳ್ತಾನೆ, ನನ್ನ ಬುದ್ಧಿಯಲ್ಲಿ ನನ್ನ ದೋಷ ನನಗೆ ಗೊತ್ತಾಗುವುದಿಲ್ಲ, ಆದ್ರೆ ನಿಜವಾಗಿ ನನ್ನಲ್ಲಿ ಏನುಂಟು, ನಿಜವಾಗಿ ದೋಷ ಉಂಟು. ನಂತರ ವಾಕ್ಯ ಹೇಳ್ತದೆ ನೋಡಿ, ಇದರ ನನ್ನನ್ನು ವಿಚಾರಣೆ ಮಾಡುವವನು ಕರ್ತನೇ ಎಂಬುದಾಗಿ ಹೇಳ್ತಾ ಉಂಟು. ಹಾಗಾದ್ರೆ ಇವತ್ತು ನಾನು ಹೇಳ್ತೇನೆ, ನಿಮ್ಮನ್ನು ವಿಚಾರಣೆ ಮಾಡುವವರು ಯಾರಾಗಿದ್ದಾರೆ? ದೇವರೇ ಆಗಿದ್ದಾರೆ. ದೇವರು ನಿಮ್ಮನ್ನು ವಿಚಾರಣೆ ಮಾಡುವಾಗ ನೀವು ಹೇಗಿದ್ದೀರಿ ಹಾಗೆ ದೇವರ ಮುಂದೆ ಬಂದ್ರಿ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಯಾವುದು ಸಹ ನೀವು ಎನಿಸಿದ ನಿಮಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ನೀವು ಆರಾಧಿಸುವ ದೇವರು ನಿಮಗೆ ಸಹಾಯ ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ನೀವು ಯಾರ ಕೃಪೆಯನ್ನು ಆಶ್ರಯಿಸ್ತೀರಿ ಅವನೊಬ್ಬ ನಿಮಗೆ ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಜ್ಞಾನೋಕ್ತಿ ಪುಸ್ತಕದಲ್ಲಿ 16ನೇ ಅಧ್ಯಾಯ 33ನೇ ವಾಕ್ಯ ಓದುವುದಾದ್ರೆ, ಜ್ಞಾನೋಕ್ತಿ ಪುಸ್ತಕ 16ನೇ ಅಧ್ಯಾಯ 33ನೇ ವಾಕ್ಯ ಓದುವುದಾದ್ರೆ, ಅಲ್ಲಿ ಒಂದು ಸುಂದರವಾದ ವಾಕ್ಯ ಅಲ್ಲಿ ಬರೆಯಲ್ಪಟ್ಟಿದೆ. ಏನಂತ ಹೇಳಿದ್ರೆ, ಉಡಿಯಲ್ಲಿ ಚೀಟು ಹಾಕಬಹುದು, ಆದರೆ ತೀರ್ಪು ಯೆಹೋವನದೇ. ಉಡಿಯಲ್ಲಿ ಚೀಟು ಹಾಕಬಹುದು, ಆದರೆ ತೀರ್ಪು ಯೆಹೋವನದೇ. ಕೆಲವರಿಗೆಲ್ಲ ಅಭ್ಯಾಸ ಚೀಟಿ ಹಾಕುದು, ಈ ಚೀಟಿಯಲ್ಲಿ ಬಂದ್ರೆ ನಾನು ಹೀಗೆ ಮಾಡ್ತೇನೆ ಎಂಬುದಾಗಿ. ಆದರೆ ದೇವರ ವಾಕ್ಯ ಇರ್ತದೆ, ನಾವು ಎಂತಹ ಚೀಟಿ ಹಾಕಿದ್ರು ಸಹ ತೀರ್ಪು ಮಾತ್ರ ದೇವರ. ಎಷ್ಟು ಜನ ಹೇಳ್ತಾರೆ ದೇವರ ತೀರ್ಪು, ದೇವರಿಗೆ ಗೊತ್ತು ನಿನ್ಗೆ ಯಾವ ಫೇವರ್ ಆದ ತೀರ್ಪು ಬರಬೇಕೆಂಬುದಾಗಿ, ದೇವರಿಗೆ ಗೊತ್ತುಂಟು ಯಾವ ವಿಧದಲ್ಲಿ ನಡೆಸಬೇಕೆಂಬುದಾಗಿ. ನಾವು ನಮ್ಮದಾಗಿ ದೊಡ್ಡ ಕಾರ್ಯವನ್ನು ಮಾಡ್ತಾರೆ. ಇಲ್ಲಿ ಅನೇಕ ನೆಗಡ್ತಾ ಇದ್ದಾರೆ, ನಾನು ದಿವಸ ಚೀಟಿ ಹಾಕ್ತೀನಿ. ಅಲ್ಲೆಲ್ಲೂ ಯೋನನ ಸೇನಾಗಿದ್ದ, ಯೋನನ ಇದರಲ್ಲಿರುವ ಚೀಟಿ ಹಾಕಿದ ಸ್ವಲ್ಪ ಅದು ಯೋನನಿಗೆ ಬರ್ತದೆ. ಆದ್ರೆ ನಾನು ಹೇಳ್ತೇನೆ, ಚೀಟಿ ಮಿಸ್ ಆಗ್ಬಹುದು, ಆದ್ರೆ ದೇವರ ಒಂದು ಕೃಪೆ ಮಿಸ್ ಆಗುವುದಿಲ್ಲ, ದೇವರ ಒಂದು ಒಳ್ಳೆತನ ಮಿಸ್ ಆಗುವುದಿಲ್ಲ. ನಿನ್ನ ಜೀವಿತದಲ್ಲಿ ದೇವರು ಒಳ್ಳೇದು ಮಾಡಲಿಕ್ಕೆ ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಅದಕ್ಕೆ ಜ್ಞಾನಿಗಳಲ್ಲಿ ಜ್ಞಾನಿಯಾದ ಸೊಲೊಮೋನ ಹೇಳುವುದೇನೆಂತ ಹೇಳಿದ್ರೆ, ಆದರೆ ತೀರ್ಪು ಯೆಹೋವನ ದೇವರಾಗಿ. ಆಮೇಲೆ ಅಲ್ಲಿ ಕೊನೆಯದಾಗಿ ಯೆಶಾಯ ಬರೆದ ಪ್ರವಾದನ ಗ್ರಂಥ 46ನೇ ಅಧ್ಯಾಯ ಅದರಲ್ಲಿ 9ನೇ ವಾಕ್ಯವನ್ನು ಯಾರಾದ್ರೂ ಗಟ್ಟಿಯಾದ ಶಬ್ದದಲ್ಲಿ ಓದ್ಬೋದು. ಪುರಾತನದ ಹಳೆಯ ಸಂಗತಿಗಳನ್ನು ಜ್ಞಾಪಿಸಿಕೊಳ್ಳಿರಿ. ಅಲ್ಲಿ ದೇವರು ಹೇಳ್ತಾರೆ, ಈ ನಾನೇ ದೇವರು, ಇನ್ನು ಯಾರು ಇಲ್ಲ. ಹಾಗಾದ್ರೆ ಬೇರೆ ದೇವರಂತ ಹೇಳಿದ್ರೆ ನೀನು ಆ ಕೃಪೆಯನ್ನು ಕಳೆದುಕೊಳ್ತೀನಿ.
ಆಮೇಲೆ ಅಲ್ಲೆಲೂಯ. ನಮ್ಮ ದೇವರು ಹೇಳಿದ ನಾನೇ ದೇವರು, ಇನ್ನು ಬೇರೆ ಯಾರು ದೇವರು ಇಲ್ಲ, ನಾನೇ ಪರಮ ದೇವರು. Praise the Lord. ಮನುಷ್ಯನನ್ನು ದೇವರು ಮಾಡಬೇಡ, ಸೈತಾನನನ್ನು ದೇವರು ಮಾಡಬೇಡ, ದೇವರು ದೇವರೇ ಆಗಿದ್ದಾನೆ. ದೇವರಂತ ನಾನೇ ಪರಮ ದೇವರು, ನನಗೆ ಸರಿ ಸಮಾನರು ಇಲ್ಲ. ಇವತ್ತು ಮನುಷ್ಯರನ್ನು ಯಾರಿಗೆ ಸಮಾನ ಮಾಡ್ತಾರೆ? ಇವತ್ತು ದೇವರಿಗೆ. ದೇವರಿಗೆ ಆಗ ದೇವರಿಗೆ ಸಿಟ್ಟು ಬರ್ತದೆ. ಆಮೇಲೆ ಆಗ ನಾವು ಕೃಪೆಯನ್ನು ಕಳೆದುಕೊಳ್ತೇವೆ. ನಾನು ನಿನ್ನೆ ಪ್ರಕಟಣೆ ಬಗ್ಗೆ ಮಾತನಾಡಿದೆ. ಆಗ ನೋಡಿ, ಎಲ್ಲ ನೆಬೂಕದ್ನೆಚ್ಚರ್ ಹೇಳಿದ್ದು ನನ್ನ ಬಲ, ನನ್ನ ಹೆಸರು, ನನ್ನ ಮಹಿಮೆ. ದೇವರು ಏನ್ ಮಾಡಿದ್ರು? ಅವರನ್ನು ಹುಲ್ಲು ತಿನ್ನುವ ಗತಿಗೆ ತಂದರು. ಅಂದ್ರೆ ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ದೇವರು ಏನ್ ಮಾಡೋದಿಲ್ಲದೆ ಸರಿ ಸಮಾನ ಮಾಡ್ಲಿಕ್ಕೆ ದೇವರು ಇಷ್ಟಪಡುವುದೇ ಇಲ್ಲ. ದೇವರು ದೇವರೇ, ಮನುಷ್ಯ ಮನುಷ್ಯನೇ. ಆಮೇಲೆ ಮತ್ತೆ ಏನಂತೆ? ಆರಂಭದಲ್ಲಿ ಅಂತ್ಯವನ್ನು ಸಂತೋಷ ಉಂಟು. ಇವತ್ತು ನಿಮ್ಮ ಅಂತ್ಯ ದೇವರು ತಿಳಿಸಿ ಹಾಗೆ ಆಗಿದೆ. ಓ, ನಿಮ್ಮ ಬಗ್ಗೆ ದೇವರು ಒಳ್ಳೆ ಆಲೋಚನೆ ಮಾಡಿದ್ದಾನೆ, ನಿಮ್ಮ ಬಗ್ಗೆ ದೇವರು ಕೃಪೆಯ ಮೇಲೆ ಕೃಪೆ ಕೊಟ್ಟಿದ್ದಾನೆ. ನೀವು ಸೋತು ಹೋಗುವುದಿಲ್ಲ, ನೀವು ಬಳಲುವುದಿಲ್ಲ, ನೀವು ಭಿಕಾರಿ ಆಗುವುದಿಲ್ಲ, ನೀವು ಭಿಕ್ಷೆ ಬೇಡುವುದಿಲ್ಲ. ಯಾಕಂದ್ರೆ ಅಂತ್ಯವನ್ನು ದೇವರು ಬರೆದಿದ್ದಾನೆ ಆರಂಭದಲ್ಲಿ. ಮತ್ತೆ ಹೋಗಿ ಏನಂತೆ? ನನ್ನ ಸಂಕಲ್ಪವು ನಿಲ್ಲುವುದು. ಅಂದ್ರೆ ಅದರ ಅರ್ಥ ಏನು? ನಾನು ನಿಮ್ಮ ಬಗ್ಗೆ ಏನು ಪ್ಲಾನ್ ಮಾಡಿದ್ದೇನೆ ಅದೇ ನಿಲ್ತದೆ, ಬೇರೆ ಯಾವುದು ನಿಲ್ಲುವುದಿಲ್ಲ. ಸಂತೋಷದವರು ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರ. ಅಲ್ಲಿ ದೇವರೇ, ನಿನ್ನ ಸಂಕಲ್ಪ ನನ್ನ ಜೀವಿತದಲ್ಲಿ ಇರುವುದಕ್ಕೆ ಸ್ತೋತ್ರ. ಆಮೇಲೆ ಮತ್ತೆ ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವೆನು ಎಂದು ಹೇಳಿ ನೋಡಿ, ಇನ್ನೂ ನಡೆಯದಿರುವ ಕಾರ್ಯಗಳನ್ನು ಪುರಾತನ ಕಾಲದಲ್ಲೇ ಅರಿವಿದೆ. ಅಂದ್ರೆ ನಿಮ್ಮ ಜೀವಿತದಲ್ಲಿ ಇನ್ನು ಏನ್ ನಡೆಯಲಿಲ್ಲ ಅದು ನಿಮಗೆ ಗೊತ್ತಿಲ್ಲ, ಆದ್ರೆ ದೇವರಿಗೆಲ್ಲ ಗೊತ್ತುಂಟು. ಎಷ್ಟು ಜನ ಇತ್ತು? ದೇವರಿಗೆಲ್ಲ ಗೊತ್ತುಂಟು. ಇವತ್ತು ನಿನ್ನ ಜೀವಿತದಲ್ಲಿ ನೀನು ಯಾವ ಕಷ್ಟದಲ್ಲಿ ಹೋಗುತ್ತಿ ಅದು ದೇವರಿಗೆ ಗೊತ್ತಿಲ್ಲದೆ ಯಾವುದು ನಡೆಯುವುದಿಲ್ಲ. ಆಮೇಲೆ ಹಾಗಾಗಿ ಇವತ್ತು ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ನೀನು ಪ್ರಥಮ ಸ್ಥಾನ ದೇವರಿಗೆ ಕೊಡುವುದಾದರೆ ಅಲ್ಲಿ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ನಿನ್ನ ಜೀವಿತದಲ್ಲಿ ದೇವರು ಆರಿಸಿದ ಒಂದು ಉದ್ದೇಶದ ಮೇರೆಗೆ ನಮ್ಮನ್ನೆಲ್ಲ ದೇವರು ಯಾಕೆ ಆರಿಸಿದೆ ಅಂತ ಹೇಳಿದ್ರೆ, ಕರುಣೆ ಉಳ್ಳವರಾಗಿರಬೇಕು. ಕರುಣೆ ಉಳ್ಳವನು ಕರುಣೆ ಹೊಂದುತ್ತಾರಂತೆ ದೇವರಿಗೆ ವಾಕ್ಯ ಅಂತಂದ್ರೆ. ನೀವೇನ್ ಮಾಡಬೇಕು? ಉಪಕಾರಿಗಳಾಗಿರಬೇಕು ಎಂಬುದಾಗಿ, ಅಲ್ಲಿ ನೀವು ದಾನ ಧರ್ಮ ಮಾಡುವವರಾಗಿರ್ಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಂದ್ರೆ ಈ ಎಲ್ಲ ವಾಕ್ಯ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನಾವು ಕನಿಕಾರ ಉಳ್ಳದವರಾಗಿದ್ದೇವೆ. ನಮ್ಮ ತಂದೆ ಕನಿಕಾರ ಉಳ್ಳವರಾಗಿ ನಾವು ಸಹ ಕನಿಕಾರ ಉಳ್ಳವರಾಗಿರಬೇಕು. ನೋಡಿ, ಅಲ್ಲಿ ಬೈಬಲ್ 41ನೇ ಕೀರ್ತನೆ 1ನೇ ವಾಕ್ಯ ಏನ್ ಹೇಳ್ತದೆ ಎಂಬುದು ನೋಡಿ. 41ನೇ ಕೀರ್ತನೆ 1ನೇ ವಾಕ್ಯ, ದಿಕ್ಕಿಲ್ಲದವರನ್ನು ಪರಾಮರಿಸುವವನು ಧನ್ಯನು. ಯೆಹೋವನು ಏನ್ ಮಾಡ್ತಾರಂತೆ? ಆಪತ್ಕಾಲದಲ್ಲಿ ಅವರನ್ನು ಏನ್ ಮಾಡ್ತಾರೆ? ರಕ್ಷಿಸ್ತಾರೆ. ಆಪತ್ಕಾಲ ಅಂದ್ರೆ ಏನು? ಅಪಾಯದ ಸ್ಥಳದಲ್ಲಿ. ಅಲ್ಲಿ ನಮ್ಮ ಜೀವಿತದಲ್ಲಿ ನಮಗೆ ಏನು ಬದುಕಲಿಕ್ಕೆ ಚಾನ್ಸಸ್ ಇಲ್ಲ ಎಂಬುದಾಗಿ ಹೇಳುವಾಗ ದೇವರು ರಕ್ಷಿಸ್ತಾರಂತೆ. ಹಾಗಾದ್ರೆ ದೇವರು ದಿಕ್ಕಿಲ್ಲದ ನಮ್ಮನ್ನು ಪ್ರೀತಿಸಿದ, ಅಲ್ಲಿ ಗಣನೆಗೆ ಬಾರದ ನಮ್ಮನ್ನು ಪ್ರೀತಿಸಿದ, ನಮಗೆ ಸಹಾಯವನ್ನು ಮಾಡಿದ. ಹಾಗೆ ಇವತ್ತು ಆತನ ಸಹಾಯವನ್ನು ಇರಿಸಿ ನಾವು ಸಹ ಅದೇ ರೀತಿ ಸಹಾಯ ಮಾಡುವವರಾಗಿದ್ದೇವೆ. ಅಲ್ಲಿ ಇವತ್ತು ಹೊಗಳಿಕೇನಿಲ್ಲ, ದೇವರು ನನಗೆ ಕೃಪೆ ಕೊಟ್ಟದ್ರಿಂದ ನಾನು ಈ ಕಾರ್ಯವನ್ನು ಮಾಡುತ್ತೇನೆ. ಎಷ್ಟು ಜನ ನಂಬ್ತೀರಿ? ಅಲ್ಲೆಲೂಯಾ. ದೇವರೇ, ನೀನು ನನಗೆ ಕೃಪೆ ಕೊಟ್ಟದ್ರಿಂದ ನಾನು ನಿನ್ನ ಕೆಲಸವನ್ನು ಮಾಡುತ್ತೇನೆ. ಓ, ನೀನು ಕೃಪೆ ಕೊಟ್ಟದ್ರಿಂದ ನಿನ್ನ ಪ್ರೀತಿಯನ್ನು ನಾನು ಹೇಳ್ತಾ ಇದ್ದೇನೆ. ನೀನು ನನಗೆ ಕೃಪೆ ಕೊಟ್ಟದ್ರಿಂದ ನಿನ್ನ ಕ್ಷಮೆಯನ್ನು ನಾನು ಕೊಡುತ್ತಾ ಇದ್ದೇನೆ. ಅಲ್ಲಿ ದೇವರ ವಾಕ್ಯ ಇವತ್ತು ಕೇಳಿದ ಪ್ರಕಾರ ಇವತ್ತು ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡುವ. ಮನುಷ್ಯರ ಬಳಿಗೆ ಹೋಗ್ಬೇಡ್ರಿ. ಅಲ್ಲಿ ಮನುಷ್ಯರಿಗೆ ದೇವರಿಗಿಂತ ಹೆಚ್ಚು ಸ್ಥಾನವನ್ನು ಕೊಡ್ಬೇಡ್ರಿ. ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡ್ರಿ. ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡ್ರಿ. ದೇವರ ವಾಕ್ಯ ಹೇಳ್ತದೆ, ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ದೇವರನ್ನು ಆರಾಧಿಸಬೇಕೆಂಬುದಾಗಿ. ಬೇರೆ ಇವತ್ತು ನಾನು ಹೇಳ್ತೇನೆ, ನಿಮ್ಮ ಕೆಲಸ ಸುರಕ್ಷಿತವಾಗಿರಬೇಕಾದ್ರೆ ದೇವರಿಗೆ ಕೊಡುವ ಸಮಯವನ್ನು ಕೊಡ್ರಿ. ಅಲ್ಲಿ ದೇವರಿಗೆ ಕೊಡುವ ಸಮಯವನ್ನು ಕೊಡ್ರಿ. ದೇವರಿಗೆ ಸಮಯವನ್ನು ಬೇರ್ಪಡಿಸಿರಿ. ಸೈತಾನ ಯಾವಾಗ ಸಹ ನಮ್ಮನ್ನು ಕದ್ದುಕೊಳ್ಳುವುದು ಯಾವಾಗ ಗೊತ್ತುಂಟ? ದೇವರಿಗೆ ಕೊಡುವ ಸಮಯವನ್ನೇ ಕದ್ದುಕೊಳ್ತಾ ಇದ್ದಾನೆ. ದಾವೀದ ನೋಡಿ, ಅವ್ರು ಹೇಳಿದ 23ನೇ ಕೀರ್ತನೆಯಲ್ಲಿ ಏನು ಹೇಳಿದ ಅಂತ ಹೇಳಿದ್ರೆ, ಯೆಹೋವ ನನಗೆ ಗುರುಬನು, ಕೊರತೆ ಪಡೆದು. ಯಾಕಂದ್ರೆ ಅವನ ಪ್ರಥಮ ಸ್ಥಾನ ದೇವರು ಮಾಡಿದ. ಅವನ ಜೀವಿತದಲ್ಲಿ ಎಷ್ಟು ಕೊರತೆ ಬಂದರೂ ಸಹ ದೇವರು ಅದರಲ್ಲೆಲ್ಲ ಪಾರು ಮಾಡಿದ. ಆಮೇಲೆ ಅವನು ಹೇಳ್ತಾ ಇದ್ದಾನೆ ನೋಡಿ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ನನ್ನ ಹತ್ತಿರ ಇರುವುದಿಲ್ಲ, ಕೇಡಿಗೆ ಹೆದರುವುದಿಲ್ಲ. ಅವನು ಹೇಳಿದ ಮಾತು. ಅಂದ್ರೆ ಇವತ್ತು ನಾನು ಹೇಳ್ತೇನೆ, ನೀನು
ದೇವರಿಗೋಸ್ಕರ ನಿನ್ನ ಜೀವಿತವನ್ನು ಬಿಡುವಾಗ ನೀನು ಸೈತಾನನಿಗೆ ಎದುರುಬೇಡ, ಶತ್ರುಗೆ ಎದುರುಬೇಡ, ವ್ಯಕ್ತಿಗಳಿಗೆ ಎದುರುಬೇಡ. ದೇವರಿಗೆ ಮಾತ್ರ ಭಯಪಟ್ಟರೆ ಸಾಕು. ನಿನ್ನನ್ನು ಎಲ್ಲ ವಿಷಯದಲ್ಲಿ ದೇವರು ಕೇಳಿನಿಂದ ತಪ್ಪಿಸ್ತಾನೆ. ನಿನ್ನ ಜೀವಿತದಲ್ಲಿ ಶುಭ ಕೃಪೆ ಪಾಲಿಸುವಂತೆ ಮಾಡ್ತಾನೆ. ಹಾಗೆ ಇವತ್ತು ನಮ್ಮನೆ ದೇವರಿಗೆ ಬಿಟ್ಟು ಕೊಡುವ. ಈ ವಾಕ್ಯ ಹೇಳಿದ ಪ್ರಕಾರ ನಾನು ಬಲವಾಗಿ ನಂಬ್ತೇನೆ, ಅಲ್ಲಿ ಅನೇಕರು ನ್ಯಾಯಾಧಿಪತಿಗಳ ಕಟಾಕ್ಷವನ್ನು ಕೋರುತ್ತಾರೆ, ಆದರೆ ತೀರ್ಪು ಯೆಹೋವನಿಂದಲೇ ಆಗುವುದು ಎಂಬುದಾಗಿ ವಾಕ್ಯ ಇರುತ್ತದೆ. ಹಾಗಾಗಿ ನಾವು ಯಾರನ್ಸ ಹೋಗುದು ತಪ್ಪಲ್ಲ, ಆದರೆ ಅವರಿಗಿಂತ ಹೆಚ್ಚಾಗಿ ದೇವರಿಗೆ ಇಂಪಾರ್ಟೆಂಟ್ ಕೊಡಬೇಕು. ದೇವರಿಗೆ ಇಂಪಾರ್ಟೆಂಟ್ ಕೊಡಬೇಕು. ಪ್ರಥಮ ಸ್ಥಾನ ದೇವರಿಗೆ. ಅಲ್ಲಿ ದೇವರನ್ನು ಬಿಟ್ಟು ಏನೇ ಮಾಡಿದ್ರು ಸಹ ನಮ್ಮ ಜೀವಿತದಲ್ಲಿ ಯಾವ ಆಶೀರ್ವಾದ ಇಲ್ಲ. ಅಲ್ಲೆಲ್ಲೂಯ್ಯ. ನಾನು ಹೇಳ್ತೇನೆ, ಅಲ್ಲೆಲ್ಲೂಯ್ಯ, ನಾವು ಏನು ನಮ್ಮ ಜೀವಿತ ಪ್ರತಿದಿನ ಬೆಳಿಗ್ಗೆ ಬರುವಾಗ ದೇವರ ಸಮ್ಮುಖಕ್ಕೆ ಬಂದು ಹೇಳಬೇಕು, ದೇವರೇ ಈ ದಿನ ನನಗೆ ಕೊಟ್ಟದಕ್ಕೆ ನನಗೆ ಸ್ತೋತ್ರ, ಈ ದಿನ ಎಲ್ಲ ನನ್ನ ಕುಟುಂಬವನ್ನು ನಡೆಸಿ ಎಂಬುದಾಗಿ ಹೇಳುವಾಗ ಆ ದಿನ ಎಲ್ಲ ದೇವರ ಕೃಪೆ ನಿಮ್ಮನ್ನು ಆವರಿಸಿಕೊಂಡಲಾಗಿದೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದುರಿರುವ ಈ ವಾಕ್ಯಕ್ಕೋಸ್ಕರ ಎಷ್ಟು ಜನ ದೇವರಿಗೆ ಸ್ತೋತ್ರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇವತ್ತು ಮನುಷ್ಯರ ಕಟಾಕ್ಷಕ್ಕಿಂತ ದೇವರ ಕಟಾಕ್ಷವನ್ನು ಬಯಸುವ, ದೇವರ ಕೃಪೆಯನ್ನು ಆತುಕೊಳ್ಳುವ. ಯಾಕೆಂದ್ರೆ ಆ ಕೃಪೆ ಇಲ್ಲದಿದ್ದರೆ ನಾವು ಇವತ್ತು ನಿಲ್ಲಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ನಾನು ನಿನ್ನ ಬದುಕುವುದು ಅದು ನನ್ನ ಹಣದಿಂದ ಅಲ್ಲ, ನಮ್ಮ ಜ್ಞಾನದಿಂದ ಅಲ್ಲ, ಅದು ದೇವರ ಕೃಪೆಯಿಂದಲೇ ಎಂಬುದಾಗಿ. ಎಷ್ಟು ಜನ ನನ್ನೊಂದಿಗೆ ಕ್ರಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ತೇವೆ. ಅಲ್ಲಿ ದಾನಿಯೇಲನು ದೇವರನ್ನೇ ಆಶ್ರಯಿಸಿದ, ಶದ್ರಕ್ ಮೇಷಕ್ ಅಬೇದ್ನೆಗೋರು ದೇವರನ್ನೇ ಆಶ್ರಯಿಸಿದರು, ಯೆಹೋಷಾಫಾಟನು ದೇವರನ್ನೇ ಆಶ್ರಯಿಸಿದ. ಅವರ ಜೀವಿತದಲ್ಲಿ ಅದ್ಭುತಗಳನ್ನು ಬಿಡುಗಡೆ ಮಾಡಿ ಜಯವನ್ನು ಕೊಟ್ಟ ದೇವರು ಇವತ್ತು ನಿನ್ನ ಜೀವಿತದಲ್ಲಿ ಆತನ ಜಯವನ್ನು ಕೊಡುವ ದೇವರಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಸಂತೋಷದಿಂದ ಹೇಳುವ, ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ನನ್ನ ಜೀವಿತ ಸಾಗುತ್ತಿದೆ
ನಿನಗೆ ಸ್ತೋತ್ರವಾಗಲಿ. ದೇವ, ಈ ದಿನ ಸ್ವಾಮಿ ನಿನ್ನ ಕೃಪೆಯಿಂದಲೇ ನಾವು ಇಲ್ಲಿ ಬಂದಿದ್ದೇವೆ. ನಿನ್ನ ಕೃಪೆಯಿಂದಲೇ ನಿನಗೆ ಸ್ತೋತ್ರವನ್ನು ಸಲ್ಲಿಸಿದ್ದೇವೆ. ನಿನ್ನ ಕೃಪೆಯಿಂದಲೇ ನಾವು ದೇವ ಸಾಕ್ಷಿ ಹೇಳಿದ್ದೇವೆ. ಇವತ್ತು ನಾವು ಏನು ಮಾಡಿದ ಅದು ನಿನ್ನ ಕೃಪೆಯಿಂದಲೇ ಸ್ವಾಮಿ. ದೇವರೇ, ಇವತ್ತು ನಿನ್ನ ವಾಕ್ಯವನ್ನು ನಾವು ತಿಳಿದುಕೊಳ್ಳುವಂತ ಕೃಪೆ ಕೊಟ್ಟದಕ್ಕೆ ಸ್ತೋತ್ರ. ಹೌದು ಕರ್ತನೇ, ದೇವರೇ, ಎಲ್ಲ ಆಶೀರ್ವಾದ ನಿನ್ನಿಂದ ಬರುವಂತದ್ದಾಗಿದೆ. ಎಲ್ಲ ಜ್ಞಾನವನ್ನು ನಿನ್ನಿಂದ ಬರುವಂತದ್ದಾಗಿದೆ. ದೇವರೇ, ಇವತ್ತು ನಾವು ಮನುಷ್ಯನ ಮುಖವನ್ನು ನೋಡದೆ ನಿನ್ನ ಮುಖವನ್ನು ಯಾವಾಗಲೂ ನೋಡುವಂತೆ ಸಹಾಯ ಮಾಡು. ನಿನ್ನ ಮಾರ್ಗದಲ್ಲಿ ನಮ್ಮನ್ನು ನಡೆಸು. ದೇವರೇ, ನಿನಗೆ ಪ್ರಥಮ ಸ್ಥಾನವನ್ನು ಕೊಡಲಿಕ್ಕೆ ಕೃಪೆಗಳು. ದೇವರೇ, ನಿನ್ನಿಂದ ನಿನಗೆ ಕೊಡಬೇಕಾದ ಯಾವುದನ್ನು ಕದ್ದುಕೊಳ್ಳದಾಗಿ, ನಿನ್ನಿಂದ ಕದ್ದುಕೊಳ್ಳದಾಗಿ ದೇವರೇ ನಮಗೆ ಸಹಾಯ ಮಾಡು. ದೇವರೇ, ನಿನ್ನನ್ನು ಕದ್ದುಕೊಂಡು ನಾವು ಏನು ಮಾಡಿದ್ರು ಸಹ ಅದು ವ್ಯರ್ಥವಾಗಿದೆ ಸ್ವಾಮಿ. ದೇವರೇ, ಇವತ್ತು ಇಷ್ಟು ಜನರನ್ನು ಈ ಆರಾಧನೆಗೆ ತಂದದಕ್ಕೆ ನಿನಗೆ ಸ್ತೋತ್ರ ಅಪ್ಪ. ಅವರು ಕೊಟ್ಟ ಆರಾಧನೆ, ಅವರು ಕೊಟ್ಟ ಕಾಣಿಕೆ, ಅವರು ಕೊಟ್ಟ ಸ್ತೋತಿ ಆರಾಧನೆ, ಅದು ನಿನಗೆ ಮಹಿಮೆಯನ್ನು ತಂದದಕ್ಕೆ ಸ್ತೋತ್ರ ಅಪ್ಪ. ಎಲ್ಲರೂ ನಿನ್ನ ಕರಗಳಿಗೆ ಒಪ್ಪಿಸಿ ಪ್ರಾರ್ಥನೆ. ದೇವರೇ, ಮುಂದಿನ ಎಲ್ಲ ವಾರದಲ್ಲಿ ಸ್ವಾಮಿ ಈ ವಾಕ್ಯದ ಶಕ್ತಿ ನಮ್ಮನ್ನು ನಡೆಸಲಿ ಸ್ವಾಮಿ. ಕೃಪೆಯ ಮೇಲೆ ಕೃಪೆ ಕೊಟ್ಟು ನಡೆಸಿದ್ದೇವೆ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಹೇಳಿದ್ದೇವೆ. ಆಮೆನ್. ಹಲ್ಲೆಲೂಯಾ. ಅದೇ ಆಶೀರ್ವಾದ ಪಡೆದುಕೊಳ್ಳುವ. ಥ್ಯಾಂಕ್ ಯು. ದೇವರ ಮಕ್ಕಳಿಗೂ ಸಾರಲ್ಪಟ್ಟ ವಾಕ್ಯದೊಂದಿಗೂ ದೇವರ ನಂಬಿಕೆ ಸರದಿಗೂ